ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವಂತೆ ಆಲ್ರೆಡಿ ಒಂದು ಸ್ಟುಡಿಯೋದಲ್ಲಿ ಏನ್ ಮಾಡಿದೀನಿ ಅಂತಾರ ಜನವರಿ ಫೆಬ್ರವರಿಯಲ್ಲಿ ನಡೆದಿರ್ತಕ್ಕಂಥ SSC GD ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಲ್ಲಿ ಮ್ಯಾಥ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಆ ಸರಣಿಯಲ್ಲಿ ಇದೇನಾಗಿರ್ತದ ಅಂತಾರ 5ನೇ ವಿಡಿಯೋ ಆಗಿರ್ತದ. ಈ ವಿಡಿಯೋದಲ್ಲಿ 2ನೇ ಶಿಫ್ಟ್ ಒಳಗೆ ಕೇಳಿರ್ತಕ್ಕಂಥ ಮ್ಯಾಥ್ಸ್ ಕ್ವಶನ್ಸ್ ಎಲ್ಲಾನು ತೆಗೆದುಕೊಂಡು ಬಂದಿದ್ದೀನಿ. ಅಂದ್ರ ಫಸ್ಟ್ ಕ್ವಶನ್ಸ್ ಯಾವ ರೀತಿ ಅದ ಅಂತೇಳಿ ಒಂದೊಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡ್ರಿ, ಫಸ್ಟ್ ಕ್ವಶನ್ ಯಾವ್ದಕ್ ಸಂಬಂಧ ಐತಿ ಅಂತಾರ ಪ್ರಾಫಿಟ್ ಲಾಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅದ. ನೋಡ್ರಿ, ದ ಸೆಲ್ಲಿಂಗ್ ಪ್ರೈಸ್ ಆಫ್ ಒನ್ ಟೇಬಲ್ ಈಸ್ 6875. If the percentage profit is 25%, the original price of the table. ಅಂದ್ರ ಏನಾಗತ್ತಾರ ಅಂತಾರ, ಒಂದು ಟೇಬಲ್ ಅನ್ನ ಏನ್ ಮಾಡಕತ್ತಾರ ಅಂತಾರ, ಒಂದು ಮೇಜನ್ನ 6875 ರೂಪಾಯಿ ಮಾರಾಟ ಮಾಡಕತ್ತಾರ. ಅಷ್ಟಕ್ಕೆ ಮಾರೋದ್ರಿಂದ ಏನಾಗತೈತಿ ಅಂತಾರ 25% ಏನಾಗತೈತಿ ಅಂತಾರ ಲಾಭ ಆಗತ್ತದ. ಅಂದ್ರ ಅದ್ರದ ಅಸಲ್ ಬೆಲೆ ಅಂತ ನೋಡ್ರಿ ಏನ್ ಕೇಳಕತ್ತಾರ, ಕಾಸ್ಟ್ ಪ್ರೈಸ್ ಅನ್ನ ಕಂಡಿಡ್ರಿ ಅನ್ನಕತ್ತಾರ. ಪರ್ಚೇಸ್ ಮಾಡಿರ್ತಕ್ಕಂಥ ಪ್ರೈಸ್ ಅನ್ನ ಕಂಡಿಡ್ರಿ ಅಂತ ಅನ್ನಕತ್ತಾರ. ಹಂಗಾರ ಅದ್ರದ್ದು ಎಷ್ಟ್ ಐತಿ ಅಂತ ಕಂಡಿಡ್ಬೇಕ್ರಿ. ನೋಡ್ರಿ, ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತಾರ, ನೋಡ್ರಿ, ಯಾವ್ದೇ ಒಂದು ವಸ್ತುವಿಂದ ಕಾಸ್ಟ್ ಪ್ರೈಸ್ ಅಂತಾರ ಎಷ್ಟು ಪರ್ಸೆಂಟ್ ಇದ್ದಿರ್ತದ ಅಂತಾರ 100% ಇದ್ದಿರ್ತದ. ಕಾಸ್ಟ್ ಪ್ರೈಸ್ ಎಷ್ಟು ಇರ್ತದ ಹೇಳ್ರಿ, 100% ಇದ್ದಿರ್ತದ. ನಮ್ಗೆ ಏನಾರ ಒಂದ್ ವೇಳೆ ಒಂದು ವಸ್ತುವನ್ನ ಮಾರೋದ್ರಿಂದ ಲಾಭ ಆಗಿತ್ತು ಅಂತಾರ ಎಷ್ಟು ಪರ್ಸೆಂಟ್ ಲಾಭ ಆಗಿರ್ತದ ಆ ಲಾಭ ಏನ್ ಮಾಡ್ಕೋಬೇಕು ಅಂತಾರ ಈ 100% ಗೆ ಕೂಡ್ಸ್ಕೋಬೇಕು. ಅದೇ ಏನಾರ ಒಂದ್ ವೇಳೆ ಒಂದು ವಸ್ತುವನ್ನ ಇಷ್ಟಕ್ಕೆ ಮಾರಾಟ ಮಾಡೋದ್ರಿಂದ ಏನಾರ ನಷ್ಟ ಆಗತ್ತಿತ್ತು ಅಂತಾರ ಏನ್ ಮಾಡ್ಕೋಬೇಕು ಅಂತಾರ ಎಷ್ಟು ಪರ್ಸೆಂಟ್ ನಷ್ಟ ಆಗ್ತಿರ್ತೈತಿ ಅಷ್ಟೇನ್ ಮಾಡ್ಕೋಬೇಕು ಹೇಳ್ರಿ, ಇದ 100% ಒಳಗ ಮೈನಸ್ ಮಾಡ್ಕೋಬೇಕ್ರಿ. ಈಗ 25% ಲಾಭ ಆಗತೈತಿ ಅಂತ ನೋಡ್ರಿ ಮಾರೋದ್ರಿಂದ, ಅಷ್ಟಕ್ಕೆ ಮಾರೋದ್ರಿಂದ ಪ್ರಾಫಿಟ್ 25% ಅಂತಾರ ಏನ್ ಮಾಡ್ಕೋಬೇಕು ಅಂತಾರ ಪ್ಲಸ್ ಮಾಡ್ಕೋಬೇಕು. ಈ 100ಕ್ಕೆ ಏನಾರ 25% ಪ್ಲಸ್ ಮಾಡಿದ್ರಿ ಅಂತಾರ ಮಾರಿದ ಪರ್ಸೆಂಟೇಜ್ ಎಷ್ಟಕ್ಕೈತಿ ಅಂತಾರ 125% ಏನ್ ಮಾಡಿರ್ತಾರ ಅಂತಾರ ಮಾರಾಟ ಮಾಡಿರ್ತಾರ. ಎಷ್ಟಕ್ಕೆ ಮಾರಾಟ ಮಾಡಿರ್ತಾರ 125% ಅಮೌಂಟ್ ಗೆ ಮಾರಾಟ ಮಾಡಿರ್ತಾರ. ಹಂಗಾರ ಅದ 125% ಅಮೌಂಟ್ ಎಷ್ಟು ಅಂತಾರ 6875. ಇನ್ ನೆಕ್ಸ್ಟ್ ನಮಗ್ ಬೇಕಾಗಿತ್ತು ಕಾಸ್ಟ್ ಪ್ರೈಸ್ ಅಂತ ನಾವೇನ್ ಮಾಡ್ಬೇಕು 100% ಕಂಡಿಡ್ಬೇಕು. ನೋಡ್ರಿ, ಇವಾಗ ಈ 125% ಅಮೌಂಟ್ 6875. ಅಂದ್ರೆ ನಮಗ್ ಬೇಕಾಗಿರೋದು ಕಾಸ್ಟ್ ಪ್ರೈಸ್. ಈ ಕಾಸ್ಟ್ ಪ್ರೈಸ್ ಕಂಡಿಡ್ಬೇಕಂತ ನೋಡ್ರಿ 100% ವ್ಯಾಲ್ಯೂ ಕಂಡಿಡ್ಬೇಕು. ನಿಮ್ಗೆ ಏನಾರ ಒಂದ್ ವೇಳೆ ಇಲ್ಲೇ ಕಡ್ತಾ ಹೊಡ್ಲಿಕ್ಕೆ ಬಂತು ಅಂತಾರ 1% ವ್ಯಾಲ್ಯೂ ಅನ್ನ ಕಡ್ತಾ ಹೊಡ್ ತಕೋಬಹುದು. ಇಲ್ಲ ಅಂತಾರ ಫಸ್ಟ್ ಏನ್ ಮಾಡ್ರಿ ಅಂತಾರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ನೋಡ್ರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂತಾರ ಇವೆರಡು ನೋಡ್ರಿ ಏನಾಗ್ತಾವ ಇಂಟು ಆಗ್ತಾವ. ಅವಾಗ ನೋಡ್ರಿ 100 ಇಂಟು 6875 ಡಿವೈಡೆಡ್ ಬೈ 125%. ಈ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಇವಾಗ ಯಾವ ಮಗ್ಗಿ ಒಳಗೆ ಹೋಗ್ತಾವ ಅಂತ 25 ಮಗ್ಗಿ ಒಳಗೆ ಹೋಗ್ತಾವ. 25 4ರ್ಲೆ 25 5ರ್ಲೆ 125. ನೆಕ್ಸ್ಟ್ 5ರಿಂದ ಇದನ್ನ ಕಡ್ತಾ ಹೊಡಿಬಹುದು. ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ 5 1ರ್ಲೆ 5 5 1ರ್ಲೆ 5 ಇನ್ನ ಎಷ್ಟು ಉಳಿತೈತಿ ಅಂತಾರ 1 ಉಳಿತದ 18 ಆಗ್ತದ್ರಿ. 5 3ರ್ಲೆ 15 ಇನ್ನ 3 ಉಳಿತದ 37 ಆಗ್ತದ. 5 1ರ್ಲೆ 35 2 ಉಳಿತು ಅಂತಾರ 25 ಆಗ್ತದ. 5 5ರ್ಲೆ 25. ನೆಕ್ಸ್ಟ್ 4 ಇಂಟು 1375 ಇಂಟು ಮಾಡಿದ್ರಿ ಅಂತಾರ ಎಷ್ಟು ಬರ್ತದ ನೋಡ್ರಿ, 4 5ರ್ಲೆ 20 2 ಕ್ಯಾರಿ, 4 7ರ್ಲೆ 28 2 ಅಂತಾರ 30 ಆಗ್ತದ 3 ಕ್ಯಾರಿ. ನೆಕ್ಸ್ಟ್ 4 3ರ್ಲೆ 12 ಮತ್ತು 3 ಅಂತಾರ 15 ಆಗ್ತದ 1 ಕ್ಯಾರಿ. 4 1ರ್ಲೆ 4 ಇದೊಂದು 5 ಅಂತಾರ 5 ಆಯ್ತು. ಹಂಗಾರ ಅಸಲು ಬೆಲೆ ಎಷ್ಟು ಅಂತಾರ 5500. ಇದು ಸರಿಯಾದ ಉತ್ತರ. ನೋಡ್ರಿ, ಇಲ್ಲ ನಾವ್ ಈ ರೀತಿ ಬಿಡಿಸ್ಕೋಬಹುದು. ಇಲ್ಲ ನಮಗ್ ಪರ್ಸೆಂಟೇಜ್ ವ್ಯಾಲ್ಯೂ ನಮಗ್ ಫ್ರಾಕ್ಷನ್ಸ್ ಒಳಗ್ ಗೊತ್ತದ್ರಿ ಅಂತಂದ್ರ ಇನ್ನೂ ಒಂದು ಫಾಸ್ಟ್ ಆಗಿ ಬಿಡಿಸ್ಕೋಬಹುದ್ರಿ. ಇಷ್ಟೆಲ್ಲ ಬರ್ಕೊಂಡು ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಡೈರೆಕ್ಟ್ ನಾವ್ ಏನ್ ಮಾಡ್ಕೋಬೇಕು ಅಂತಾರ ರೇಷೋ ತಕೋಬೇಕು. ಆ ರೇಷೋ ತಕೋಬೇಕಂತ ನೋಡ್ರಿ ಯಾವ ರೀತಿ ಮಾಡ್ಕೋಬೇಕಂತಾರ ಕ್ಯಾಲ್ಕುಲೇಷನ್. ಫಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕು ಅಂತಾರ ಈ 25% ಅಂತಾರ ಇದ್ರದ್ದು ಏನ್ ಗೊತ್ತಿರ್ಬೇಕು ಅಂತಾರ ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಿರ್ಬೇಕು. ಅಂದ್ರೆ ಈ 25% ಅದು ಫ್ರಾಕ್ಷನ್ ವ್ಯಾಲ್ಯೂ ನೋಡ್ರಿ, ಪರ್ಸೆಂಟೇಜ್ ಟು ಫ್ರಾಕ್ಷನ್ ಫ್ರಾಕ್ಷನ್ ಟು ಪರ್ಸೆಂಟೇಜ್ ಮಾಡ್ಬೇಕಂತಾರ ಪರ್ಸೆಂಟೇಜ್ ಇದನ್ನ ಫ್ರಾಕ್ಷನ್ ಮಾಡ್ಕೋಬೇಕಂತಾರ ಏನ್ ಮಾಡ್ತೀವಿ ಅಂತಾರ ಡಿವೈಡ್ 100 ಮಾಡ್ತೀವಿ. ಇದಕ್ಕೆ ಡಿವೈಡ್ 100 ಮಾಡಿದಾಗ ಎಷ್ಟು ಬರ್ತೈತಿ ಅಂತಾರ ಫ್ರಾಕ್ಷನ್ ವ್ಯಾಲ್ಯೂ 1/4 ಅಂತ ಹೇಳಿ ಬರ್ತದೆ. ಎಷ್ಟು ಬರ್ತದ 1/4 ಅಂತ ಬರ್ತದ. ಈಗ ನಾವು ಪ್ರಾಫಿಟ್ ಆಗತ್ತಿತ್ತು ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ, ಪ್ಲಸ್ ಮಾಡ್ಕೋಬೇಕು. ಲಾಸ್ ಆಗತ್ತಿತ್ತು ಅಂತಾರ ಮೈನಸ್ ಮಾಡ್ಬೇಕು. ಅಂದ್ರೆ ಈ ಕೆಳಗಡೆ ಇರೋದು ಏನಂತದ ಅಂತಾರ ಕಾಸ್ಟ್ ಪ್ರೈಸ್ ಇರ್ತದ. ಇದು ಪ್ಲಸ್ ಮಾಡಿದ ನಂತರ ಏನ್ ಬರ್ತೈತಿ ಅಂತಾರ ಸೆಲ್ಲಿಂಗ್ ಪ್ರೈಸ್ ಬರ್ತದ. ಅಂದ್ರೆ ನಾವ್ ಏನ್ ಮಾಡ್ಕೋಬಹುದು ಇಲ್ಲಿ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ರೇಷೋ ತಕೋಬಹುದು. ನೋಡ್ರಿ, ಇವಾಗ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ರೇಷೋ ಎಷ್ಟ್ ಆಕೈತಿ ಅಂತಾರ ಇದು ಕಾಸ್ಟ್ ಪ್ರೈಸ್ ರೇಷೋ 4. ಇನ್ನು ಸೆಲ್ಲಿಂಗ್ ಪ್ರೈಸ್ ರೇಷೋ ಎಷ್ಟ್ ಆಕೈತಿ ಅಂತಾರ 5 ಆಕೈತ್ರಿ. ಯಾಕೆ 5 ಆಯ್ತು ಅಂತಾರ ಲಾಭ ಆಗತ್ತದ, ಅದಕ್ಕೆ ಏನ್ ಮಾಡ್ಕೋಬೇಕು ಅಲ್ಲಿ ಕೂಡಿಸ್ಕೋಬೇಕು. ಹಂಗಾರೆ ಈಗ ಈ ಕಾಸ್ಟ್ ಪ್ರೈಸ್ 4 ಪಾರ್ಟ್ ಸೆಲ್ಲಿಂಗ್ ಪ್ರೈಸ್ 5 ಪಾರ್ಟ್ ಅಂತಾರ. ನೋಡ್ರಿ, 6875 ಅನ್ನೋದು ಯಾವ ಬೆಲೆ ಹೇಳ್ರಿ, ಇದು ಸೆಲ್ಲಿಂಗ್ ಪ್ರೈಸ್. ನೋಡ್ರಿ, ಇಷ್ಟಕ್ಕೆ ಮಾರಾಟ ಮಾಡಕತ್ತಾರ ಅಂತಾರ 6875 ಏನಾಗಿರ್ತದ ಅಂತಾರ ಸೆಲ್ಲಿಂಗ್ ಪ್ರೈಸ್ ಆಗಿರ್ತದ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ರೇಷೋ ಎಷ್ಟೈತಿ ಅಂತಾರ
5 ಪಾರ್ಟ್ ಐತಿ. ಇದ 5 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ 6875. ಈಗ ನಮಗೆ ಕಾಸ್ಟ್ ಪ್ರೈಸ್ ಬೇಕು ಅಂದ್ರೆ ಈ 4 ಪಾರ್ಟ್ ವ್ಯಾಲ್ಯೂ ಕಂಡುಹಿಡಬೇಕು. ಅಂದ್ರೆ ಈ 5 ಪಾರ್ಟ್ 6875 ಅಂತಾರೆ. ಈ 4 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತದೆ ಅಂತ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇದರಿಂದ ಇದನ್ನ ಕಡ್ತಾ ಹೊಡೆದ 1 ಪಾರ್ಟ್ ವ್ಯಾಲ್ಯೂ ತಗೋಬೇಕು. 1 ಪಾರ್ಟ್ ವ್ಯಾಲ್ಯೂ ತಗೋಬೇಕಾದ್ರೆ ಇದನ್ನ ಕಡ್ತಾ ಹೊಡಿಬೇಕ್ರಿ. 1 ನೋಡ್ರಿ 5 ಒಂದ್ರಲ್ಲೇ 5, 1 ಉಳಿತು 18 ಆಯ್ತು, 5 ಮೂರಲೆ 15, 3 ಉಳಿತು 37 ಆಯ್ತು, 5 ಒಡ್ಲೆ 35, 2 ಉಳಿತು 25 ಆಯ್ತು, 5 5ರಲ್ಲಿ 25. ಇನ್ನು 1 ಪಾರ್ಟ್ ವ್ಯಾಲ್ಯೂ 1375 ಅಂತಾರೆ. ಈ 4 ಪಾರ್ಟ್ ವ್ಯಾಲ್ಯೂ ಎಷ್ಟಾಗೈತಿ ಅಂತಾರೆ ಇಂಟು ಮಾಡ್ಕೊಳ್ರಿ. ಜಸ್ಟ್ ಆನ್ಸರ್ ಸಿಕ್ಬಿಡ್ತದೆ. ಎಷ್ಟು ಅಂತಾರ 5500. ಇದು ಕಾಸ್ಟ್ ಪ್ರೈಸ್ ಆಗಿ. ಜಸ್ಟ್ ಈ ರೀತಿ ನಮಗೆ ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಸಾಲ್ವ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ ಹಂಗಾರ ಇದೇ ರೀತಿ ಇನ್ನೊಂದು ಕ್ವಶನ್ ಐತಿ ನೋಡ್ರಿ. ಈ ರೀತಿ ಕ್ವಶನ್ಸ್ ಇದ್ದಾಗ ನೀವು ಏನಾರ ಇಲ್ಲಿ ಫಸ್ಟ್ ಮೆಥಡ್ ಮಾಡಿದ್ವಿ ಆ ರೀತಿ ಮೆಥಡ್ ಮಾಡಕತ್ರಿ ಅಂತ ಆನ್ಸರ್ ಈಸಿಯಾಗಿ ಬರೋದಿಲ್ಲ. ನಾವು ಸೆಕೆಂಡ್ ಮೆಥಡ್ ಮಾಡಿದ್ವಿ ಅಲ್ಲ, ಆ ಮೆಥಡ್ ಒಳಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡ್ತೈತಿ. ನೋಡ್ರಿ ಕ್ವಶನ್ ಏನದ ಸಾಲ್ವ್ ಮಾಡ್ರಿ ನೋಡೋಣ ಫಸ್ಟ್. ಪರ್ಸೆಂಟೇಜ್ ಟು ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಿರ್ಬೇಕ್ರಿ. ಪರ್ಸೆಂಟೇಜ್ ಟು ಫ್ರಾಕ್ಷನ್, ಫ್ರಾಕ್ಷನ್ ಟು ಪರ್ಸೆಂಟೇಜ್ ಗೊತ್ತಿತ್ತು ಅಂತಾರ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. 6488. ಓಕೆ ನೋಡ್ರಿ ಹಂಗಾರ ಏನೈತಿ ಕ್ವಶನ್ ಅಂತಾರ, ಯಾವ್ದೋ ಒಂದು ವಸ್ತುವನ್ನ 7299ಕ್ಕ ಮಾರಾಟ ಮಾಡೋದ್ರಿಂದ ಏನಾಗತೈತಿ 12 ಏನಾಗತೈತಿ ಅಂತಾರ ಪ್ರಾಫಿಟ್ ಆಗತೈತಿ. ನೆಕ್ಸ್ಟ್ ಏನ್ ಮಾಡ್ರಿ ಏನಾಗತ್ತಾರ ಅಂತಾರ ಅದು ವಸ್ತುವನ್ನ ಎಷ್ಟಕ್ಕ ಅಂದ್ರ ಕಾಸ್ಟ್ ಪ್ರೈಸ್ ಕಂಡಿಡ್ರಿ ಏನಾಗತ್ತಾರ. ಒರಿಜಿನಲ್ ಪ್ರೈಸ್ ಅಂತಾರ ಏನ್ ಹೇಳ್ರಿ ಕಾಸ್ಟ್ ಪ್ರೈಸ್. ಅಸಲು ಬೆಲೆ ಕಂಡಿಡ್ರಿ ಅಂತ ಏನಾಗತ್ತಾರ. ಅಸಲು ಬೆಲೆ ಕಂಡಿಡ್ಬೇಕಂದ್ರ 100% ವ್ಯಾಲ್ಯೂ ಕಂಡಿಡ್ಬೇಕು. ನೋಡ್ರಿ ಈ 12 ಇಷ್ಟಿತ್ತು ಅಂತಾರ. ಇದ್ರ ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟಾಗುತ್ತ ಅಂತಾರ 1/8 ಆಗುತ್ತ. ಇದು ಹೆಂಗ್ ಬಂತು ಅಂತಾರ ನಿಮ್ಗೆ ಗೊತ್ತಿರ್ಬೇಕು. ಫಸ್ಟ್ ಬೇಸಿಕ್ ಗೊತ್ತಿರ್ಬೇಕ್ರಿ. ಈ ಬೇಸಿಕ್ ಗೊತ್ತಿತ್ತು ಅಂದ್ರೆ ಇದು ಹೆಂಗ್ ಬಂತು ಅಂತ ಗೊತ್ತಾಗುತ್ತೆ. ಈಗ ಲಾಭ ಆಗತೈತಿ ಅಂತಾರ ಇದನ್ನ ಏನ್ ಮಾಡ್ಬೇಕು ಅಂತಾರ ಪ್ಲಸ್ ಮಾಡ್ಕೋಬೇಕು. ಅಂದ್ರೆ ಇವಾಗ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಸಿಗ್ತದೆ. ನೋಡ್ರಿ ಕಾಸ್ಟ್ ಪ್ರೈಸ್ ಎಷ್ಟಾಗಿರುತ್ತೆ ಅಂತಾರ 8 ಪಾರ್ಟ್ ಆಗುತ್ತ. ಸೆಲ್ಲಿಂಗ್ ಪ್ರೈಸ್ ನೋಡ್ರಿ ಲಾಭ ಆಗತೈತಿ ಅಂತ ಪ್ಲಸ್ ಮಾಡ್ಕೋಬೇಕು. ಎಷ್ಟು ಪಾರ್ಟ್ ಆಗುತ್ತೆ ಅಂತಾರ 9 ಪಾರ್ಟ್ ಆಗುತ್ತೆ. ನೋಡ್ರಿ ಇವಾಗ ಕಾಸ್ಟ್ ಪ್ರೈಸ್ ರೇಷಿಯೋ 8 ಐತಿ, ಸೆಲ್ಲಿಂಗ್ ಪ್ರೈಸ್ ರೇಷಿಯೋ 9 ಐತಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಮೌಂಟ್ ಎಷ್ಟೈತಿ ಅಂತಾರ 7299 ಐತಿ. ಅಂದ್ರೆ ಈ 9 ಪಾರ್ಟ್ ವ್ಯಾಲ್ಯೂನ ಎಷ್ಟು ಅಂತಾರ 7299. ಕಾಸ್ಟ್ ಪ್ರೈಸ್ ಸಾರಿ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಎಷ್ಟು ಹೇಳ್ರಿ. ಈ 9 ಪಾರ್ಟ್ ವ್ಯಾಲ್ಯೂನ ಎಷ್ಟು ಅಂತಾರ 7299. ನೆಕ್ಸ್ಟ್ ಈ 8 ಪಾರ್ಟ್ ವ್ಯಾಲ್ಯೂ ಬೇಕು ಅಂತಾರ ಫಸ್ಟ್ ಏನ್ ಮಾಡ್ಬೇಕಂತಾರ ಇದರಿಂದ ಇದನ್ನ ಕಡ್ತಾ ಹೊಡೆದು 1 ಪಾರ್ಟ್ ವ್ಯಾಲ್ಯೂ ತಗೋಬೇಕು. 1 ಪಾರ್ಟ್ ವ್ಯಾಲ್ಯೂ ತಗೋಬೇಕಂತ ನೋಡ್ರಿ ಕಡ್ತಾ ಹೊಡೀರಿ. ಇವಾಗ 9 8ರಲ್ಲಿ 72, 9 1ರಲ್ಲಿ 9, 9 1ರಲ್ಲಿ 9. 1 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ 811. ಇನ್ನು ಅದ ನಮ್ಗೆ 8 ಪಾರ್ಟ್ ವ್ಯಾಲ್ಯೂ ಬೇಕಂತಾರ ಅದನ್ನ ಇಂಟು ಮಾಡ್ಕೊಳ್ರಿ. 8 1ರಲ್ಲಿ 8, 8 1ರಲ್ಲಿ 8. ನೋಡ್ರಿ ಇವಾಗ ಬಿಡಿಸ್ತಂದಾಗ 8 ಇದ್ದಿದ್ದು ಒಂದೇ ಆಪ್ಷನ್ ಐತಿ ಅಂತಾರ 100% ಇದೇ ಆನ್ಸರ್ ಅಂತ ಹಾಕ್ಬೋದು. ಎಲ್ಲಾನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ರಿ 8 1ರಲ್ಲಿ 8 ಯೂನಿಟ್ ಡಿಜಿಟ್ ಚೆಕ್ ಮಾಡ್ಕೋಬೇಕು. ಇನ್ನು ನೋಡ್ರಿ 8 1ರಲ್ಲಿ 8 ಅಂತಾರ ಬಿಡಿಸ್ತಂದಾಗ ಎಷ್ಟೈತಿ 8 ಐತಿ. 8 ಇದ್ದಿದ್ದು ಆಪ್ಷನ್ ಎಷ್ಟು ಅದಾವ ಇಲ್ಲಿ ಒಂದೇ ಐತಿ ಅಂತ ಇದ ಆನ್ಸರ್ ಅನ್ನ ಹಾಕ್ಬೋದು. ಇಲ್ಲ ಅಂತಾರ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. 8 1ರಲ್ಲಿ 8, 8 1ರಲ್ಲಿ 8, 8 8ರಲ್ಲಿ ಎಷ್ಟು 64, 6488 ಅನ್ನೋದು ಆನ್ಸರ್ ಸರಿ ಆಗ್ತದ. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಕೇಳಿದಾರೆ ನೋಡ್ರಿ. ಇದು ಕೂಡ ಒಂದು ಪರ್ಸೆಂಟೇಜ್ ಬೇಸ್ ಕ್ವಶನ್ ಅದ. ಏನೈತಿ ಅಂತಾರ 25% ಆಫ್ ದ ವ್ಯಾಲ್ಯೂ 25% ಆಫ್ ದ ವ್ಯಾಲ್ಯೂ ಆಫ್ 25% ಆಫ್ ಅ ನಂಬರ್ ಈಕ್ವಲ್ಸ್ 250. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 35% ಆಫ್ ದ ನಂಬರ್. ಅಂದ್ರೆ ಏನ್ ಅನ್ನತಾರ ಅಂತಾರ ಯಾವ್ದೋ ಒಂದು ಸಂಖ್ಯೆದ ಫಸ್ಟ್ 25% ತೆಗಿಯಕತ್ತಾರ, ಆಮೇಲೆ 20% ತೆಗಿಯಕತ್ತಾರ. ಅದಾದ ನಂತರ ಸಂಖ್ಯೆ ಎಷ್ಟು ಬರ್ತೈತಿ ಅಂತಾರ 250 ಬರ್ತೈತಿ. ಹಂಗಾರ ಆ ಸಂಖ್ಯೆದ 35% ತೆಗೆದ್ರೆ ಎಷ್ಟು ಬರ್ತೈತಿ ನೋಡ್ರಿ. ಯಾವ್ದೋ ಒಂದು ಸಂಖ್ಯೆದ ಫಸ್ಟ್ 25% ತೆಗಿತಾರ, ಆಮೇಲೆ 20% ತೆಗಿತಾರ, ಆಮೇಲೆ ಅದೆಲ್ಲ ತೆಗೆದ ನಂತರ ಆನ್ಸರ್ ಎಷ್ಟು ಬರ್ತೈತಿ ಅಂತಾರೆ 250ಕ್ಕೆ ಸಮ ಐತಿ. ಹಂಗಾರ ಆ ಸಂಖ್ಯೆದು ಅಂದ್ರೆ ಯಾವ್ದೋ ಒಂದು ಸಂಖ್ಯೆ ಇದ್ರೆ ಅದ್ರದ್ದು 35% ತೆಗಿಬೇಕು. ಅಂದ್ರೆ ನೋಡ್ರಿ ಇವಾಗ ಯಾವ್ದೋ ಒಂದು ಸಂಖ್ಯೆ ಐತಿ ಅದು ಗೊತ್ತಿಲ್ಲ, ಅದು ಎಕ್ಸ್ ಆಗಿರ್ತೈತಿ. ಇನ್ನು ಅದ್ರದ 25% ತೆಗಿಬೇಕಂತ ನಾವೇನ್ ಮಾಡ್ತೀವಿ ಅಂತ 25/100 ಅಂತ ಮಾಡ್ತೀವಿ. ನೆಕ್ಸ್ಟ್ ಇದಾದ ನಂತರ 20% ತೆಗಿರಿ ಏನಾಗತ್ತಾರ ಅಂತ ಮತ್ತೇನ್ ಮಾಡ್ತೀವಿ 20/100 ಅಂತ ಮಾಡ್ತೀವಿ. ಇದೆಲ್ಲ ತೆಗೆದ ನಂತರ ಆ ಸಂಖ್ಯೆ ಎಷ್ಟು ಬರ್ತೈತಿ ಅಂತಾರ 250 ಬರ್ತೈತಿ. ಅಂದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಿವಿ ಅಂತ ನೋಡ್ರಿ. ಇವಾಗ ನಿಮ್ಗೆ ಈ ರೀತಿ ಕ್ಯಾಲ್ಕುಲೇಷನ್ ಇದ್ದಾಗ ನಾ ಏನ್ ಮಾಡ್ರಿ ಅಂತ ಹೇಳಿನಿ ಅಂತ ನೋಡ್ರಿ. ಇವಾಗ ಜಸ್ಟ್ ನಿಮ್ಗ ಬರ್ಕೊಳ್ಳುವಾಗ ಒಂದ್ ಸ್ವಲ್ಪ ಚೇಂಜ್ ಮಾಡ್ರಿ ಅಂತ ಹೇಳಿ. ಇಲ್ಲಿ ಏನಾಗ್ತದ ಅಂತಾರೆ ಇದರಿಂದ ಇದನ್ನ ಕಟ್ತಾ ಹೊಡಿಬೇಕು, ಇದರಿಂದ ಇದನ್ನ ಕಟ್ತಾ ಹೊಡಿಬೇಕು. ಇಲ್ಲಿ ಏನೂ ಇಲ್ಲ ಅಂತಾರೆ ಕೆಳಗಡೆ ಒಂದ್ ಇದಿರ್ತದ. ಇಲ್ಲಿ ಈಕ್ವಲ್ ಟು ಐತಿ ಅಂತ ನಾವ್ ಏನ್ ಮಾಡ್ಕೊಂತೀವಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತೀವಿ. ಈ ಸ್ಟೆಪ್ ಬರೋದು ಆಮೇಲೆ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಿಂತ ಬರ್ಕೊಳ್ಳುವಾಗ ನಾವ್ ಏನ್ ಮಾಡ್ಬೇಕು ಅಂತಾರ ಸ್ವಲ್ಪ ಚೇಂಜಸ್ ಮಾಡ್ಬೇಕ್ರಿ. ಏನ್ ಚೇಂಜಸ್ ಮಾಡ್ಬೇಕು ಅಂತ ನೋಡ್ರಿ. ಇವಾಗ ಈ 250 ಅನ್ನ ಈ ಎಕ್ಸ್ ಜಾಗದಾಗ ಬರ್ಕೋಬೇಕು.
ಇಂಟು ಏನ್ ಮಾಡ್ಕೋಬೇಕಂತಾರೆ ಇದನ್ನ ಏನ್ ಮಾಡ್ಕೋಬೇಕು ಹೇಳ್ರಿ ರೇಷಿಯೋ ಉಲ್ಟಾ ಬರ್ಕೋಬೇಕು. ಅದ್ರ ನೋಡ್ರಿ ಇವಾಗ 100 ಡಿವೈಡೆಡ್ ಬೈ 25 ಯಾವಾಗ ಈಕ್ವಲ್ ಟು ದಿಂದ ಒಂದು ವ್ಯಾಲ್ಯೂ ಬರುತ್ತೆ ಆ ಕಡೆ ಅವಾಗ ನಾವು ಆ ಈಕ್ವಲ್ ಟು ದಿಂದ ವ್ಯಾಲ್ಯೂ ಇಲ್ಲೇ ಬರ್ಕೊಂಡ್ವಿ ಅಂದ್ರೆ ಈ ಫ್ರಾಕ್ಷನ್ ವ್ಯಾಲ್ಯೂ ಏನಾಗ್ತಿರ್ತಾವ ಅಂತ ಉಲ್ಟಾ ಬರ್ಕೋಬೇಕಾಗ್ತದ ನೋಡ್ರಿ. ಇವಾಗ ಇಂಟು 100 ಡಿವೈಡೆಡ್ ಬೈ 20 ಈ ರೀತಿ ಬರ್ಕೊಂಡ್ರಿ ಅಂತಾರ ನಿಮ್ಗ ಕಡ್ತಾ ಹೊಡೆದ ಕೂಡಲೇ ಆನ್ಸರ್ ಏನ್ ಬರ್ತದ ಅಂತಾರ ಸರಿಯಾಗಿ ಬಂದ್ಬಿಡ್ತದ ನೋಡ್ರಿ. ಇವಾಗ ಕಡ್ತಾ ಹೊಡೆದ್ರಿ ಅಂತಾರ ಈಗ ಎಕ್ಸ್ ವ್ಯಾಲ್ಯೂ ಸಿಕ್ಬಿಡ್ತದ ನಮ್ಗ. ಎಕ್ಸ್ ವ್ಯಾಲ್ಯೂ ಎಷ್ಟಾಕೈತಿ ಅಂತ ನೋಡ್ರಿ 25 ಒಂದ್ರಲೆ 25 25 ಹತ್ತರ್ಲೆ ಸರ್ 25 ಹತ್ತರ್ಲೆ 250 ಇನ್ ನೆಕ್ಸ್ಟ್ 21 20 25 100 ನೋಡ್ರಿ. ಇವಾಗ 10 ಇಂಟು 1000 ಸಾರಿ 10 ಇಂಟು 100 ಅಂತಾರ 1000 ಆಗುತ್ತ 1000 ಇಂಟು 5 ಅಂತಾರ ಎಕ್ಸ್ ವ್ಯಾಲ್ಯೂ ಎಷ್ಟಾಕೈತಿ ಅಂತಾರ 5000 ಆಕೈತಿ. ಹಂಗಾರೆ ನಮ್ಗೆ ಈಗ ಏನ್ ಸಿಕ್ತು ಅಂತಾರ ಆ ಸಂಖ್ಯೆ ಸಿಕ್ತ್ರಿ. ಯಾವ ಸಂಖ್ಯೆ ಆ ಯಾವ್ದೋ ಒಂದು ಸಂಖ್ಯೆ ಐತೆ ಅನ್ನಕತ್ತಾರಲ್ಲ ಆ ಸಂಖ್ಯೆ ಸಿಕ್ತಿ. ಇವಾಗ ಈಗ ನಮಗ್ ಏನ್ ಬೇಕಾಗೈತಿ ಅಂತಾರ ಆ ಸಂಖ್ಯೆದು 35% ಬೇಕಾಗೈತಿ. ಅಂದ್ರೆ ಈ 5000ಗೆ 35% ತೆಗಿಬೇಕಂತ ಏನ್ ಮಾಡ್ತೀವಿ ಡಿವೈಡೆಡ್ ಬೈ 100 ಮಾಡ್ತೀವಿ. ಇವಾಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಈ 2 0 ಕ್ಯಾನ್ಸಲ್. ಇನ್ನು 35 5 ಎಷ್ಟಾಕೈತಿ ನೋಡ್ರಿ 35 150 5 25 ಅಂತಾರ 150 ಪ್ಲಸ್ 25 175 ಇನ್ನು ಇದೊಂದು 0 ಅಂತ ನೋಡ್ರಿ ಎಷ್ಟಾಗುತ್ತ 1750 ಆಗುತ್ತೆ. ಆಪ್ಷನ್ 3 ಕರೆಕ್ಟ್. ಇಲ್ಲ ನಾವಿಲ್ಲಿ ಈ 25% ಅನ್ನ ಫ್ರಾಕ್ಷನ್ ಒಳಗೆ ಬರ್ಕೊಂತೀವಿ ಅಂತಂದ್ರು ಕೂಡ ನೋಡ್ರಿ ಜಸ್ಟ್ ನೀವು ಈ ರೀತಿ ಸಾಲ್ವ್ ಮಾಡ್ಬಿಡ್ಬೇಕು. ಯಾವ ರೀತಿ ಅಂತ ನೋಡ್ರಿ 25% ಅನ್ನ ನಾನು ನಿಮ್ಗೆ ಏನ್ ಹೇಳಿನಿ ಈಕ್ವಲ್ ಟು ದಿಂದ ಈ ಕಡೆ ಬಂತು ಅಂತ ಏನ್ ಮಾಡ್ಬೇಕಂತ ಹೇಳಿದೆ ಇದ 250 ಅನ್ನ ಈ ಕಡೆ ಬರ್ದು ಇದ್ರ ಉಲ್ಟಾ ಬರ್ಕೋಬೇಕಂತ ಹೇಳಿದೆ. ಈ ಐಡಿಯಾ ನಮ್ಮ ಒಳಗಿತ್ತು ಅಂತಾರ ಜಸ್ಟ್ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ನೋಡ್ರಿ 25% 25% ಅಂದ್ರೆ ಫ್ರಾಕ್ಷನ್ ವ್ಯಾಲ್ಯೂ ಏನಾಕೈತಿ 1/4 ಆಕೈತಿ. ಅದಕ್ಕ ಈ 250 ಫಸ್ಟ್ ಬರ್ಕೋಬೇಕು ಇಂಟು 25% ಫ್ರಾಕ್ಷನ್ ವ್ಯಾಲ್ಯೂ 1/4 ಬರಿತೀವಿ ಅಂದ್ರೆ ಅದನ್ನ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಇವಾಗ 4/1 ಅಂತ ಬರಿಬೇಕು ಇಂಟು ಈ ನೆಕ್ಸ್ಟ್ 20% ಅನ್ನ 1/5 ಅಂತ ಬರಿತೀವಿ ಅದನ್ನ ಏನ್ ಬರಿಬೇಕು ಇವಾಗ 5/1 ಅಂತ ಬರಿಬೇಕು. ಎಕ್ಸ್ ವ್ಯಾಲ್ಯೂ ಸಿಕ್ಬಿಡ್ತೈತೆ ಅಂತ ಡೈರೆಕ್ಟ್. ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಇವಾಗ ಕಡ್ತಾ ಹೊಡೆಯಕ್ಕಿಂತ ಇಲ್ಲಿ 1 1 ಐತಿ ಏನ್ ಕಡ್ತಾ ಹೊಡೆಯೋದಿಲ್ಲ ಇಂಟು ಮಾಡ್ಕೋಬೇಕು ನೋಡ್ರಿ 25 4 100 ಇದೊಂದು 0 ಅಂತಾರ 1000 ಆಯ್ತು 1000 ಇಂಟು 5 ಅಂತಾರ 5000 ಆ ಸಂಖ್ಯೆ ಸಿಕ್ಬಿಡ್ತೀರಿ ಡೈರೆಕ್ಟ್. ಈಗ ಸಂಖ್ಯೆ ಸಿಕ್ತು ಅಂದ್ರೆ ಈ ಸಂಖ್ಯೆಗೆ ಏನ್ ಮಾಡ್ಬೇಕಂತಾರ ನಾವು ಇವಾಗ 5000ಗೆ ಎಷ್ಟು ಪರ್ಸೆಂಟ್ ತೆಗಿಬೇಕು ಅಂತ 35% ತೆಗಿಬೇಕು. 35 ಡಿವೈಡೆಡ್ ಬೈ 100 ಅಥವಾ ಇದನ್ನು ಫ್ರಾಕ್ಷನ್ ವ್ಯಾಲ್ಯೂ ಬರಿಬಹುದು ನೀವು 35% ಎಷ್ಟೈತಿ ಅಂತ ಅದು ಗೊತ್ತಿದ್ರೆ ಬರೀರಿ. ಇಲ್ಲ ಅಂತಾರೆ 35 ಡಿವೈಡ್ ಬೈ 100 ಬರ್ದ್ರಿ ಅಂತ ನಡೀತದ. ಈ 2 0 ಕ್ಯಾನ್ಸಲ್ 35 5 ಎಷ್ಟಾಕೈತಿ ಅಂತಾರ 175 ಆಕೈತಿ. ಇನ್ನು ಇದೊಂದು 0 ಬರ್ದ್ರಿ ಅಂತಾರ 1750 ಅನ್ನೋದು ಆನ್ಸರ್. ಅರ್ಥ ಆಯ್ತಾ? ಹಂಗಾರ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಕ್ವಶನ್ ಐತಿ ನೋಡ್ರಿ. ಇದನ್ನ ಯಾಕೆ ಹಿಂಗ್ ಹೇಳಿದೆ ಅಂತ ನೋಡ್ರಿ ಇಲ್ಲಿ ನೀವು 25 1 25 4 20 25 ಹಿಂಗ್ ಕಟ್ತಾ ಹೊಡೋದು ಆಮೇಲೆ ಮತ್ತೇನ್ ಮಾಡ್ಬೇಕಾಗ್ತದ ಅಂತಾರೆ ಇಲ್ಲಿ 4 ಬಂದಿರ್ತದೆ ಇಲ್ಲಿ 5 ಬಂದಿರ್ತದೆ ಈ 5ರಿಂದ ಇದನ್ನ ಕಡ್ತಾ ಹೊಡ್ಯಕ್ ನಡೆಯಂಗಿಲ್ಲ. ನಾವ್ ಏನ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇಂಟು ಮಾಡ್ಕೋಬೇಕಾಗೈತಿ ನೋಡ್ರಿ. ಇಲ್ಲಿ ಡಿವೈಡ್ ಇದ್ದಿದ್ದು ಈಕ್ವಲ್ ಟು ದಾಟ್ತು ಅಂತಾರ ಏನಾಗ್ತಿರ್ತದ ಇಂಟು ಆಗ್ತಿರ್ತದ. ಅದೇನಾರ ಇಂಟು ಒಳಗಿದ್ದು ಈ ಕಡೆ ಬಂತು ಅಂತಾರ ಡಿವೈಡ್ ಆಗ್ತಿರ್ತದ. ಅದಕ್ಕೆ ನಮ್ಗೆ ಇದು ನಿಮ್ಗೆ ಕನ್ಫ್ಯೂಸ್ ಆಗ್ತದ ಅಂತಾರೆ. ಈ ರೀತಿ ಯಾವಾಗ ಸಿಚುವೇಶನ್ ಬರ್ತೈತಲ್ಲ ನಿಮ್ದು ಕ್ವಶನ್ ಬಿಡಿಸುವಾಗ ಅವಾಗ ನೀವು ಈ ರೀತಿ ಇಟ್ಕೊಂಡ್ ಬಿಟ್ಬಿಡ್ರಿ. ಈ ರೀತಿ ಇಟ್ಕೊಂಡ್ರಿ ಅಂತ ಡೈರೆಕ್ಟ್ ಆನ್ಸರ್ ಸಿಕ್ಬಿಡ್ತೈತಿ. ಅಂದ್ರೆ ಬರ್ಕೊಳ್ಳುವಾಗ ನಾವ್ ಏನ್ ಮಾಡ್ಕೋಬೇಕಂದ್ರೆ ಡೈರೆಕ್ಟ್ ಆದ ರೂಲ್ಸ್ ಗೊತ್ತಿತ್ತು ಅಂದ್ರೆ ನಾವು ಬರಿಬಹುದು. ಇಲ್ಲ ಅಂತಾರೆ ಬರ್ಲಿಕ್ಕೆ ಆಗೋದಿಲ್ಲ. ಅವಾಗ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಹಂಗಾರ ನೋಡ್ರಿ ಕ್ವಶನ್ ಏನೈತಿ ಇದು 250 ಬೇಡ ಎಷ್ಟು ತಗೊಳ್ರಿ ಅಂತಾರ 150 ತಗೊಳ್ರಿ 150 ಸಾಲ್ವ್ ಮಾಡ್ರಿ. ಅದೇ ಇದೇಗಿತ್ತು ಅದು 150 ತಗೊಂಡು ಸಾಲ್ವ್ ಮಾಡ್ರಿ. ಫಸ್ಟ್ ಏನ್ ಮಾಡ್ಕೋಬೇಕು ಅಂತಾರ ಆ ಸಂಖ್ಯೆಯನ್ನ ಕಂಡು ಹಿಡ್ಕೋಬೇಕು. ಆ ಸಂಖ್ಯೆ ಕಂಡು ಹಿಡ್ಕೊಂಡ ನಂತರ ಏನ್ ಮಾಡ್ಕೋಬೇಕು ಅಂತಾರ ಆಮೇಲೆ ಎಷ್ಟು ಪರ್ಸೆಂಟ್ ವ್ಯಾಲ್ಯೂ ಕೇಳಾಕತ್ತಾರ 35% ಕೇಳಾಕತ್ತಾರೆ. ನೋಡೋಣ 35% ಆಕ್ಚುಲಿ ಆಗೋದಿಲ್ಲ. ಕ್ವಶನ್ ಮಿಸ್ಟೇಕ್ ಐತಿ. ಇದನ್ನ ಸಾಲ್ವ್ ಮಾಡ್ರಿ ನೋಡೋಣ 35% ಎಷ್ಟು ಬರ್ತೈತಿ ಹೇಳಿ. ಬೇರೆ ಬರುತ್ತಾ ಇಲ್ಲಿ ಹೇಳಿ ನೋಡಿ. ಆಪ್ಷನ್ ರಾಂಗ್ ಐತಿ ಇದು. ನೋಡೋಣ ಸಾಲ್ವ್ ಮಾಡ್ರಿ. ಇಷ್ಟು ಸಾಲ್ವ್ ಮಾಡ್ರಿ ನೋಡೋಣ ಎಷ್ಟು ಬರ್ತೈತೆ ಆಪ್ಷನ್ ಏನ್ ನೋಡ್ಬೇಡ್ರಿ ಸಾಲ್ವ್ ಮಾಡ್ರಿ ಜಸ್ಟ್ ನೋಡ್ರಿ. ಏನೈತಿ 16 2/3% ಅಂತಾರ ಎಷ್ಟಾಗಿರುತ್ತೆ ಅಂತಾರ ನೋಡ್ರಿ 1/6 ಆಗುತ್ತೆ ಫ್ರಾಕ್ಷನ್ ವ್ಯಾಲ್ಯೂ.
ಈಗ 150 ಐತಿ ಅಂತ ನೋಡ್ರಿ ಫಸ್ಟ್ ಏನ್ ಮಾಡ್ಕೋಬೇಕು 150 ಅನ್ನ ಬರ್ಕೋಬೇಕು ಇಂಟು ಈ 16 2/3% ಏನೈತಿ ಅಂತಾರ 1/6 ಆಗ್ತದ ಈ ಈಕ್ವಲ್ ಟು ನೋಡ್ರಿ ಈ ರೀತಿ ಬರ್ಕೊಂತೀವಿ ಆಕ್ಚುಲಿ ಯಾವ್ದೋ ಒಂದ್ ಸಂಖ್ಯೆ ಆಗ್ತದ ಇಂಟು 16% ಅಂತ ನೋಡ್ರಿ 1/6 ಇಂಟು ನೆಕ್ಸ್ಟ್ 12 1/2% ಅಂತಾರ 1/8 ಈಕ್ವಲ್ ಟು ಎಷ್ಟು ಬರ್ತೈತಿ ಅಂತಾರ 150 ಬರ್ತೈತಿ ಇದನ್ನ ಏನ್ ಮಾಡ್ಕೊಂತೀವಿ ಅಂದ್ರೆ ಇಷ್ಟು ಬರೋದು ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳಕ್ಕಿಂತ ಬರ್ಕೊಳ್ಳುವಾಗ ನಾವ್ ಏನ್ ಮಾಡ್ಬೇಕಂತಾರೆ ಈ ರೀತಿ ಬರಲಾರ್ದ ಈ 150 ಅನ್ನ ಇಲ್ಲಿ ಬರಿಬೇಕು ಇಂಟು ಈ 1/6 ಏನ್ ಬರಿತೀವಲ್ಲ ಇದನ್ನ ಏನ್ ಮಾಡ್ರಿ 6/1 ಅಂತ ಬರೀರಿ ಇಂಟು 8/1 ಅಂತ ಬರದ್ರಿ ಅಂತಾರ ನಮ್ಗೇನ್ ಸಿಕ್ಬಿಡ್ತೈತಿ ಆ ಸಂಖ್ಯೆ ಸಿಕ್ಬಿಡ್ತದ ಆ ಸಂಖ್ಯೆ ಸಿಕ್ತು ಅಂತ ನೋಡ್ರಿ ಏನಾಗುತ್ತೆ ಇವಾಗ ಆನ್ಸರ್ ಇಂಟು ಮಾಡ್ಕೊಂಡ್ರಿ ಅಂತ ನೋಡ್ರಿ 15 6 90 ಅಂತಾರ 900 ಆಗುತ್ತ 900ಕ್ಕೆ ಇಂಟು 8 ಮಾಡಿದ್ರಿ ಅಂತ ನೋಡ್ರಿ ಆನ್ಸರ್ ಎಷ್ಟಾಗುತ್ತ 7200 ಆಗುತ್ತೆ ಇದು ಆ ಸಂಖ್ಯೆ ಸಿಕ್ತು ಈ ಸಂಖ್ಯೆಗೆ ನಾವ್ ಏನ್ ಮಾಡ್ಬೇಕಂತಾರ ಇವಾಗ 35% ತೆಗಿಯನಾಗತ್ತಾರ 35% ತೆಗದ್ರಿ ಅಂತಾರ ಎಷ್ಟು ಬರ್ತದ ನೋಡ್ರಿ ಆಕ್ಚುಲಿ ಎಷ್ಟು ಆಗ್ಬೇಕಾಗಿತ್ತು ಅಂತಾರ 20% ಆಗಬೇಕಾಗಿತ್ತು ಕ್ವಶನ್ ಒಂದ್ ಸ್ವಲ್ಪ ಎಡಿಟ್ ಮಾಡುವಾಗ ಮಿಸ್ಟೇಕ್ ಆಗ್ಯದ ಇರ್ಲಿ ಕ್ಷಮೆ ಇರ್ಲಿ ನೆಕ್ಸ್ಟ್ ನೋಡ್ರಿ ಕ್ವಶನ್ ಹಂಗಾರ ಏನೈತಿ ಈ 80 ಕ್ಯಾನ್ಸಲ್ ಇವ್ ಎರಡು ಇಂಟು ಮಾಡ್ರಿ ಆನ್ಸರ್ ಎಷ್ಟು ಬರ್ತದ ಅಂತ ಹೇಳಿ ನೋಡೋಣ ಇತ್ತದ ಆನ್ಸರ್ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಈ ಕ್ವಶನ್ 4ನೇ ಕ್ವಶನ್ ಆನ್ಸರ್ ಎಷ್ಟು ಬರ್ತೈತಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಿ ಅಂತ ನೆಕ್ಸ್ಟ್ ಮುಂದಿನ ಕ್ವಶನ್ ಸಾಲ್ವ್ ಮಾಡ್ರಿ ನೋಡ್ರಿ ಇದು ಕೂಡ ಒಂದು ಪರ್ಸೆಂಟೇಜ್ ಬೇಸ್ ಕ್ವಶನ್ ಅದ ಇದ್ರದ ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ ಇವಾಗ ನೋಡ್ರಿ ಏನೈತಿ ಅಂತಾರೆ ಈ ರೀತಿ ಇದ್ದ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತಾರ ಇಫ್ 45% ಆಫ್ ಎಕ್ಸ್ ಈಕ್ವಲ್ಸ್ 15% ಆಫ್ ವೈ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ರೇಷಿಯೋ ವೈ ನೋಡ್ರಿ ಇವಾಗ ಯಾವ್ದೋ ಒಂದ್ ಸಂಖ್ಯೆ 45% ಅಂದ್ರೆ ಈ ಎಕ್ಸ್ ಏನೈತಲ್ಲ ಆ ತರದ 45% ಈ ವೈ ಸಂಖ್ಯೆ ಏನೈತಲ್ಲ ಆ ತರದ 15% ಇದು ತೆಗೆದ ನಂತರ ಎಷ್ಟು ಬರ್ತೈತಿ ಅಂತಾರ ಎಕ್ಸ್ ರೇಷಿಯೋ ವೈ ಅಂದ್ರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕಂಡುಹಿಡಿಬೇಕ್ರಿ ಫಸ್ಟ್ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕಂಡುಹಿಡಿದು ಅದ್ರದ ರೇಷಿಯೋ ಹೇಳ್ಬೇಕು ಅಂದ್ರೆ ಯಾವ ರೀತಿ ಸಾಲ್ವ್ ಮಾಡ್ಕೊಂತೀರಿ ನಿಮಗ ಒಂದ್ ಸ್ವಲ್ಪ ಗೊತ್ತಿರಬೇಕು ನಾವು ರೇಷಿಯೋ ಕ್ವಶನ್ಸ್ ಅನ್ನ ಬಿಡಿಸುವಾಗ ಈ ರೀತಿ ಕ್ವಶನ್ ಇತ್ತು ಅಂತಾರ 3a = 4b ಇತ್ತು ಅಂತಾರ ಇದನ್ನ ರೇಷಿಯೋ ಏನ್ ಹೇಳ್ತೀವಿ ಅಂತಾರ ನೋಡ್ರಿ ಈ ರೀತಿ ಕ್ವಶನ್ ಇತ್ತು ಅಂತಾರ ಇದ್ರದ ವ್ಯಾಲ್ಯೂ a ರೇಷಿಯೋ b ಫೈಂಡ್ ಔಟ್ ಮಾಡ್ರಿ ಅಂತಂದಾಗ ದೆನ್ a ರೇಷಿಯೋ b ಫೈಂಡ್ ಔಟ್ ಮಾಡ್ರಿ ಅಂತಂದಾಗ ಈ ರೀತಿ ಕ್ವಶನ್ ಇದ್ದಾಗ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂತಾರ ನೋಡ್ರಿ ಈ a ಇಲ್ಲೇ ಇರ್ತದ ಈ b ಈ ಕಡೆ ಬಂತು ಅಂತಾರ ಡಿವೈಡ್ ಆಗ್ತದ ಈಕ್ವಲ್ ಟು ಇನ್ನ ಈ 4 ಇಲ್ಲೇ ಇರ್ತದ ಈ 3 ಈ ಕಡೆ ಬಂತು ಅಂತಾರ ಡಿವೈಡ್ ಆಗ್ತದ ಇನ್ನು a ವ್ಯಾಲ್ಯೂ 4 b ವ್ಯಾಲ್ಯೂ 3 ಅಂತ ಹೇಳ್ತಿರ್ತೀವಿ ನೋಡ್ರಿ ಇಷ್ಟೆಲ್ಲ ಬಿಡಿಸೋಕ್ಕಿಂತ ಅಲ್ಲಿ ಒಂದು ಟ್ರಿಕ್ ಯೂಸ್ ಮಾಡ್ಕೊಂತೀವಿ ನಾವು ಏನ್ ಮಾಡ್ತೀವಿ ಅಂತಾರ ಜಸ್ಟ್ a ರೇಷಿಯೋ b ಬೇಕು ಅಂತಾರ ಏನ್ ಮಾಡ್ಕೊಂತೀವಿ ಹೇಳ್ರಿ ಉಲ್ಟಾ ಬರ್ಕೊಂತೀವಿ ಈ 4 ಅನ್ನ ಈ ಕಡೆ ಬರ್ಕೊಂತೀವಿ ಈ 3 ಅನ್ನ ಈ ಕಡೆ ಬರ್ಕೊಂತೀವಿ ಅವಾಗ ನಮ್ಗೆ ಏನಾಗುತ್ತೆ ಅಂತ 4:3 ಅಂತ ಸಿಕ್ಬಿಡುತ್ತೆ ಡೈರೆಕ್ಟ್ ಹೌದಾ ಈ ಐಡಿಯಾ ಇತ್ತು ಅಂತ ನಾವ್ ಅಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಏನೈತಿ ಅಂತಾರ ನೋಡ್ರಿ 45% ಆಫ್ ಎಕ್ಸ್ ಅಂದ್ರ ಈ ಎಕ್ಸ್ ದ ಎಷ್ಟು ಅನ್ನಾಗತ್ತಾರ ಅಂತಾರ 45% ತೆಗಿರಿ ಅನ್ನಾಗತ್ತಾರ ನೋಡ್ರಿ 45% ತೆಗಿರಿ ಅನ್ನಾಗತ್ತಾರ ಅದ್ರ ಇದ ಪರ್ಸೆಂಟೇಜ್ ಅಂತಾರ ಡಿವೈಡ್ ಬರ್ಕೊಂತೀವಿ ಅದೇ ಡಿವೈಡ್ 100 ಬರ್ಕೊಂತೀವಿ ಇಷ್ಟು ಬರೆಯೋಕ್ಕಿಂತನೂ ಸ್ವಲ್ಪ ಇಲ್ಲೇ ನೋಡ್ರಿ ಇವಾಗ ಇಷ್ಟ ಬರ್ಕೊಳ್ರಿ ಇನ್ನು 15% ಆಫ್ ಎಕ್ಸ್ ಅಂದ್ರ ಸಾರಿ ಇಲ್ಲಿ ಎಂಟು ಯಾಕೆ ಬರೋದು ಎಕ್ಸ್ ಸಾರಿ ಯಾವ್ದೋ ಒಂದು ಸಂಖ್ಯೆ ಐತಿ ಈ ಎಕ್ಸ್ ದ ಏನ್ ಮಾಡ್ಬೇಕಂತಾರ 45% ತೆಗಿಬೇಕ್ರಿ 45% ಅಂತಾರ ಡಿವೈಡ್ 100 ಬರಿತೀವಿ ಈ ಡಿವೈಡ್ 100 ಬರೀಕ್ಕಿಂತ ಮುಂಚೆ ಜಸ್ಟ್ ಏನ್ ಮಾಡ್ರಿ ಅಂತಾರ 45% ಅಂತ ಅಷ್ಟೇ ಬರೀರಿ ಇನ್ನು ಈಕ್ವಲ್ ಟು 15% ಆಫ್ ವೈ ಅಂದ್ರೆ ಈ ವೈದ್ ಏನ್ ಮಾಡ್ತೀವಿ ಅಂತಾರ ಈಗ 15% ಅಂತ ಮಾಡ್ತೀವಿ ಈ 15/100 ಅಂತ ಬರೀತೀವಿ ಜಸ್ಟ್ ಪರ್ಸೆಂಟೇಜ್ ಅಂತ ಅಷ್ಟೇ ಮಾಡ್ರಿ ನೋಡ್ರಿ ಇವಾಗ ಇಲ್ಲಿ ಇಂಟು ಒಳಗದವ ಇಲ್ಲಿ ಇಂಟು ಒಳಗದವ ಅಂತಾರ ಇಲ್ಲಿ ಈಕ್ವಲ್ ಟು ಐತಿ ಅಂತಾರ ಜಸ್ಟ್ ಈ ಕಡೆ ಕಡ್ತಾ ಹೊಡಿತಿರ್ತೀವಿ ಈ ಕಡೆ ಕಡ್ತಾ ಹೊಡಿಬೇಕಂತ ನೋಡ್ರಿ ಈ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗಿಬಿಡ್ತಾವ ಈಗ ನೆಕ್ಸ್ಟ್ ಇಲ್ಲೇ ಕಡ್ತಾ ಹೊಡೆದ್ರಿ ಅಂತಾರ 15 ಒಂದ್ರಲೆ 15 ಮೂರ್ಲೆ 45 ಇನ್ನು x × 3 ಅಂತ ನೋಡ್ರಿ 3x ಆಗತ್ತ ಅಂದ್ರ 3x ಈಕ್ವಲ್ ಟು ಇನ್ನು 1 × y ಅಂತಾರ 1y ಅಂತ ಆಗುತ್ತೆ ನೋಡ್ರಿ ಇವಾಗ ಈ ಸಿಚುವೇಶನ್ ಬಂತಾ ಇಲ್ಲ ಇಲ್ಲಿ 3a = 4b ಅಂತ ಬಂತಲ್ಲ ಈ ರೀತಿ ಇದ್ದಾಗ ನಾವ್ ಏನ್ ಮಾಡ್ಕೊಂತೀವಿ ಡೈರೆಕ್ಟ್ ಉಲ್ಟಾ ಇಟ್ಕೊಂಡ್ರು ನಿಮ್ಗೆ ಆನ್ಸರ್ ಸಿಕ್ಬಿಡ್ತದ ಇಲ್ಲ ಅಂತಾರ ಪ್ರೊಸೀಜರ್ ವೈಸ್ ಮಾಡ್ತೀವಿ ಅಂತಾರು ಕೂಡ ನೋಡ್ರಿ ಈ x ಇಲ್ಲೇ ಇರ್ತೈತಿ ಈ y ಈ ಕಡೆ ಬಂತು ಅಂತಾರ ಡಿವೈಡ್ ಆಕೈತಿ ಈಕ್ವಲ್ ಟು ಇನ್ನು ಈ 1 ಇಲ್ಲೇ ಇರ್ತೈತಿ ಈ 3 ಈ ಕಡೆ ಬಂತು ಅಂತಾರ ಏನಾಕೈತಿ ಡಿವೈಡ್ ಆಕೈತಿ ಅಂದ್ರೆ x ರೇಷಿಯೋ ಎಷ್ಟು ಅಂತಾರ 1 y ರೇಷಿಯೋ ಎಷ್ಟು ಅಂತಾರ 3 ಅಂದ್ರೆ ನಮ್ಮ ಆನ್ಸರ್ ಏನಾಗುತ್ತೆ ಹೇಳ್ರಿ ಇವಾಗ x ರೇಷಿಯೋ y = 1:3 ಆಗುತ್ತೆ ಇದು ಆನ್ಸರ್ ಅರ್ಥ ಆಯ್ತಾ ಆಪ್ಷನ್ ಯಾವ್ದು ಕರೆಕ್ಟ್ ಅಂತಾರ ಆಪ್ಷನ್ 4 ಕರೆಕ್ಟ್ ನೋಡ್ರಿ ಆನ್ಸರ್ ಕ್ವಶನ್ ನೋಡಿದ್ರೆ ಏನೋ ಡಿಫಿಕಲ್ಟ್ ಐತಿ ಅಂತ ಅನಿಸ್ತದ ಪ್ರೊಸೀಜರ್ ಗೊತ್ತಿತ್ತು ಅಂತಾರ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಸಾಲ್ವ್ ಮಾಡ್ಕೋಬಹುದು ಅರ್ಥ ಆಯ್ತಾ ಇಲ್ಲ ಈ 45% ಅಂತ ಡಿವೈಡ್ 100 ಬರಿತೀವಿ ಮತ್ತೆ
ಮತ್ತೆ 15% ಅಂತ ಮತ್ತೆ ಇಲ್ಲಿ ಡಿವೈಡ್ ಹಂಡ್ರೆಡ್ ಬಿಡ್ತೀವಿ, ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂತೀರಿ. ಜಸ್ಟ್ ಏನ್ ಮಾಡ್ರಿ ಪರ್ಸೆಂಟೇಜ್ ಏನ್ ಮಾಡ್ರಿ ಅಂತಾರ ಕ್ಯಾನ್ಸಲ್ ಮಾಡಿಬಿಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಂಗಾರ ಅದೇ ರೀತಿ ಸಾಲ್ವ್ ಮಾಡ್ರಿ. ಇದು ಎಷ್ಟು ಬರ್ತದ ಆನ್ಸರ್ ಹೇಳ್ರಿ ಫಸ್ಟ್ ಆಗಿ. ಎಷ್ಟು ಬರತ್ರಿ? 3:7. ಓಕೆ ನೋಡ್ರಿ, ಇವಾಗ 70% ಆಫ್ ಎ ಇಸ್ ಈಕ್ವಲ್ ಟು 30% ಆಫ್ ಬಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ರೇಷಿಯೋ ಬಿ? ನೋಡ್ರಿ, ಇವಾಗ ಎ ದ ಎಷ್ಟು ಪರ್ಸೆಂಟ್ ತೆಗಿಬೇಕು ಹೇಳ್ರಿ? ಇವಾಗ 70% ತೆಗಿಬೇಕು. ಇವೆರಡು ನೆಕ್ಸ್ಟ್ ಅದು ಯಾವ್ದಕ್ಕೆ ಈಕ್ವಲ್ ಐತಿ ಅಂತಾರ? 30% ಆಫ್ ಬಿ, ಅಂದ್ರೆ ಬಿ ದ 30% ಈಕ್ವಲ್ ಐತಿ. ಇವಾಗ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ನೋಡ್ರಿ, ಈ ಪರ್ಸೆಂಟೇಜ್ ಕ್ಯಾನ್ಸಲ್. ಇನ್ ಇಲ್ಲಿ 30 ಐತಿ, ಇಲ್ಲಿ 70 ಐತಿ ಅಂತ ನೋಡ್ರಿ, ಈ ಜೀರೋ ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲೇ ಬರದ್ರಿ ಅಂತ ನೋಡ್ರಿ, ಇವಾಗ ಇದೇನಾಗತ್ತ? 7a ಆಗುತ್ತ. ಇಂಟು ಮಾಡಿದ್ರಿ ಅಂತಾರ ಇದು 3b ಆಗುತ್ತ. ಇವಾಗ ಜಸ್ಟ್ ಏನ್ ಮಾಡ್ಕೋಬೇಕು ನಾವು? ಎ ರೇಷಿಯೋ ಬಿ ಬೇಕಂತಾರ ಡೈರೆಕ್ಟ್ ಏನ್ ಮಾಡ್ರಿ, ಇದು 3 ಈ ಕಡೆ ಬರ್ರಿ, 7 ಈ ಕಡೆ ಬರ್ದ್ಬಿಡ್ರಿ. 3 ಈ ಕಡೆ ಬರ್ದ್ರಿ ಅಂತಾರ ನೋಡ್ರಿ, 7 ಈ ಕಡೆ ಬರ್ದ್ರಿ ಅಂತಾರ ಆನ್ಸರ್ ಏನಾಗುತ್ತ ಅಂತಾರ 3:7 ಆಗುತ್ತ. ಆಪ್ಷನ್ ಸಿ ಕರೆಕ್ಟ್. ಅರ್ಥ ಆಗೈತಿ ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತಿ ನೋಡ್ರಿ. ಪ್ರತಿಯೊಂದು ಕ್ವಶನ್ ಈಗ ಎಷ್ಟು ಕ್ವಶನ್ ಬಿಡಿಸಿವಿ? 3 ಕ್ವಶನ್ ಎಲ್ಲಾನು ಏನದಾವ ಅಂತಾರ ಪರ್ಸೆಂಟೇಜ್ ಪ್ರಾಫಿಟ್ ಅದ್ರ ಮೇಲೆ ಅದಾವ. ಸ್ವಲ್ಪ ನೋಡ್ರಿ, ಈ ಕ್ವಶನ್ ಏನೈತಿ ಅಂತಾರ ಎವರೇಜ್ ಬೇಸ್ ನಲ್ಲಿ ಕ್ವಶನ್ ಅದ. ಎಷ್ಟಾಗುತ್ತ ಆನ್ಸರ್ ನೋಡ್ರಿ. ಇವಾಗ ಕ್ವಶನ್ ಏನೈತಿ ಫಸ್ಟ್, ಎವರೇಜ್ ಆಫ್ 5 numbers is 32 if one of those number is removed, the average becomes 28. So what is the removed number? ಅಂದ್ರ 5 ಸಂಖ್ಯೆ ಅದಾವ ಅಂತ, 5 ಸಂಖ್ಯೆದ ಸರಾಸರಿ 32 ಆಗ್ತದ. ನೋಡ್ರಿ, 5 ಸಂಖ್ಯೆದ ಸರಾಸರಿ ಎಷ್ಟಾಗ್ತದ? 32 ಆಗ್ತದ. ಒಂದ್ ವೇಳೆ ಅವುಗಳಲ್ಲಿ ಒಂದು ಸಂಖ್ಯೆಯನ್ನು ತೆಗೆದು ಹಾಕಿದರೆ ಸರಾಸರಿಯು 28 ಆಗುತ್ತದೆ. ಹಾಗಾದ್ರೆ ತೆಗೆದು ಹಾಕಿದ ಆ ಸಂಖ್ಯೆ ಯಾವುದು ಅಂತ ಕೇಳಕತ್ತಾರ. ಅಂದ್ರೆ ಯಾವ ಸಂಖ್ಯೆ ರಿಮೂವ್ ಮಾಡಿರಲ್ಲ ಆ ಸಂಖ್ಯೆಯನ್ನ ಕಂಡುಹಿಡಿಬೇಕಾಗ್ಯದ. ನೋಡ್ರಿ, ಇವಾಗ ಫಸ್ಟ್ ಮೆಥಡ್ ಸಾಲ್ವ್ ಮಾಡಿದ್ರಿ ಅಂತ ನೋಡ್ರಿ. ಇವಾಗ ಏನೈತಿ ಅಂತಾರ ಎವರೇಜ್ ಆಫ್ 5 numbers, ಅಂದ್ರೆ 5 ಸಂಖ್ಯೆದ ಸರಾಸರಿ ಎಷ್ಟು ಅಂತಾರ 32 ಅಂತಾರ. ಟೋಟಲ್ ಎಷ್ಟಾಗತ್ತೆ ನೋಡ್ರಿ. ಇವಾಗ ಇಂಟು 5 ಇದ್ದಾಗ ಏನ್ ಮಾಡ್ಬೇಕು ಅಂತಾರ ಅರ್ಧ ಮಾಡಿ ಒಂದು 0 ಇಡ್ಬೇಕು. ಅಂದ್ರೆ 32 ಇಂಟು 5 ಅಂತ ನೋಡ್ರಿ, 32 ಅರ್ಧ ಎಷ್ಟು? 16, ಒಂದು 0 ಅಂತಾರ 160 ಆಗುತ್ತೆ. ಇದು ಸಮ್. ನೋಡ್ರಿ, ಫಸ್ಟ್ ಸಮ್ ಕಂಡು ಹಿಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ ಅಂತಾರ ನಾವು ಆ ನಂಬರ್ ಇಂಟು ಎವರೇಜ್ ಅಥವಾ ಎವರೇಜ್ ಇಂಟು ನಂಬರ್ ಮಾಡ್ಕೊಂಡ್ರು ನಮ್ಗೆ ಏನ್ ಸಿಗ್ತದ? ಸಮ್ ಸಿಗ್ತದ. ಇದು ಫಾರ್ಮುಲಾ ಗೊತ್ತಿಲ್ಲ ಅಂತಾರು ಮಾಡ್ಕೋಬಹುದು. ಸರಾಸರಿ ನೋಡ್ರಿ, 5 ಸಂಖ್ಯೆದ ಸರಾಸರಿ 32 ಅಂತಾರ, 5 ಸಂಖ್ಯೆದ ಸಮ್ ಎಷ್ಟಾಕೈತಿ ಅಂತ 160 ಆಕೈತಿ ಅಂತ ಗೊತ್ತಿದ್ರೆ ಮಾಡ್ಕೋಬಹುದು. ಇಲ್ಲ ಆ ನಂಬರ್ ಇಂಟು ಎವರೇಜ್ ಮಾಡಿದ್ರಿ ಅಂತ ಏನ್ ಸಿಗ್ತದ? ಸಮ್ ಸಿಗ್ತದ. ಈಗ ಏನ್ ಮಾಡ್ಕೋಬೇಕಂತ ನೋಡ್ರಿ, ಒಂದ್ ಸಂಖ್ಯೆಯನ್ನ ತೆಗೆದು ಹಾಕಾಕತ್ತಾರ, ಆಮೇಲೆ ಸರಾಸರಿ ಎಷ್ಟು ಉಳಿಯಾಕತೈತಿ ಅಂತಾರೆ 28 ಉಳಿಯಾಕತೈತಿ. ನೋಡ್ರಿ, 5 ಸಂಖ್ಯೆ ಇದ್ದು 5 ಸಂಖ್ಯೆ ಒಳಗಿಂದ ಒಂದ್ ಸಂಖ್ಯೆ ರಿಮೂವ್ ಮಾಡಿದ್ರು ಅಂತಾರ ಇನ್ ಎಷ್ಟು ಸಂಖ್ಯೆ ಉಳಿತಾವ ಅಂತಾರ 4 ಸಂಖ್ಯೆ ಉಳಿತಾವ. ನೋಡ್ರಿ, 5 ಸಂಖ್ಯೆ ಒಳಗೆ ಒಂದ್ ರಿಮೂವ್ ಮಾಡಿದ್ರು ಅಂತಾರ ಎಷ್ಟು ಉಳಿತಾವ? 4 ಉಳಿತಾವ. ಆಗ ಸರಾಸರಿ ಎಷ್ಟು ಬರ್ತೈತಿ ಅಂತಾರ 28 ಬರ್ತದ ಅಂತ. ಅಂದ್ರೆ 28 4ರಲ್ಲಿ ಎಷ್ಟಾಗ್ತದ ನೋಡ್ರಿ. ಇವಾಗ 24ರಲ್ಲಿ 80, 8 4ರಲ್ಲಿ 32. 80 ಪ್ಲಸ್ 32 ಅಂತಾರ 112 ಆಗ್ತದ. ಹಾಗಾದ್ರೆ ಇವಾಗ ನೋಡ್ರಿ, ಫಸ್ಟ್ ಈ 5 ಸಂಖ್ಯೆದು ಒಟ್ಟು ಮೊತ್ತ 160 ಇತ್ತು. ಈ 4 ಸಂಖ್ಯೆದ ಒಟ್ಟು ಮೊತ್ತ ಎಷ್ಟು ಆಗತೈತಿ ಅಂತಾರ 112 ಆಗತದ. ಅಂದ್ರೆ ಎಷ್ಟು ಕಡಿಮೆ ಆಗೈತಿ ನೋಡ್ರಿ ಇಲ್ಲಿ? ಎಷ್ಟು ಕಡಿಮೆ ಆಗ್ಯದ? 48 ಕಡಿಮೆ ಆಗ್ಯದ. ಅಂದ್ರೆ ಈ 48 ಯಾಕೆ ಕಡಿಮೆ ಆಯ್ತು ಅಂತಾರ ಒಂದು ಸಂಖ್ಯೆಯನ್ನ ರಿಮೂವ್ ಮಾಡಿದ್ರಿಂದ ಈ ಮೊತ್ತದೊಳಗೆ 48 ಕಡಿಮೆ ಆಯ್ತು ಅಂತಾರ. ಅಲ್ಲಿ ಏನು ಯಾವುದೋ ಒಂದು ಸಂಖ್ಯೆ ರಿಮೂವ್ ಮಾಡಿರಲ್ಲ ಆ ಸಂಖ್ಯೆಯ ವ್ಯಾಲ್ಯೂ ಎಷ್ಟು ಅಂತಾರ 48. ಇದು ಸರಿ ಆನ್ಸರ್. ಅರ್ಥ ಆಯ್ತಾ? ಜಸ್ಟ್ ಈ ರೀತಿ ಸಾಲ್ವ್ ಮಾಡ್ಕೋಬೇಕಾಗ್ತದೆ. ಇಲ್ಲ ಅಂತಾರೆ ಇನ್ನೂ ಒಂದು ಮೆಥಡ್ ಶಾರ್ಟ್ ಕಟ್ ಒಳಗೆ ಐತಿ. ಹಂಗಾರೆ ನೋಡ್ರಿ, ಇವಾಗ ಫಸ್ಟ್ ಏನ್ ಮಾಡ್ಕೋಬೇಕು ಅಂತಾರ ಎವರೇಜ್ ಎಷ್ಟು ಐತಿ ಆ ಎವರೇಜ್ ಅನ್ನ ಬರ್ಕೋಬೇಕು. ಎವರೇಜ್ ಎಷ್ಟು ಐತಿ 32 ಅದ. ಇನ್ನು ನೆಕ್ಸ್ಟ್ ಏನ್ ಮಾಡಾಕತ್ತಾರ ಅಂತಾರ 5 ಸಂಖ್ಯೆ ಒಳಗ ಒಂದ್ ಸಂಖ್ಯೆ ರಿಮೂವ್ ಮಾಡಾಕತ್ತಾರ ಅಂತಾರ. 5 ಸಂಖ್ಯೆ ಒಳಗ ಒಂದ್ ಸಂಖ್ಯೆ ರಿಮೂವ್ ಮಾಡಿದ್ರು ಅಂತಾರ. ಎಷ್ಟು ಸಂಖ್ಯೆ ಉಳಿತಾವ್ರಿ? 4 ಸಂಖ್ಯೆ ಉಳಿತಾವ. ಈ 4 ಸಂಖ್ಯೆ ಒಳಗ ನೋಡ್ರಿ ಸರಾಸರಿ ಏನ್ ಆಗತೈತಿ ಅಂತಾರ 32 ಇದ್ದಿದ್ದು 28 ಆಗತೈತಿ ಅಂತಾರ. ನೋಡ್ರಿ, 32 ಇದ್ದಿದ್ದು 28 ಆಗತೈತಿ ಅಂತಾರ. ಎಷ್ಟು ಕಡಿಮೆ ಆಗತ್ತದ್ರಿ? 4 ಕಡಿಮೆ ಆಗತ್ತದ. ಆ 4ಅನ್ನ ಏನ್ ಮಾಡ್ಕೋಬೇಕಂತಾರ ನೋಡ್ರಿ, 4 ಕಡಿಮೆ ಆಗತ್ತಿತ್ತಾರ 4 ಇಂಟು ಮಾಡ್ಕೋಬೇಕು. 3 ಕಡಿಮೆ ಆಗತ್ತಿತ್ತು ಅಂದ್ರೆ ಸರಾಸರಿ ಒಳಗೆ 3 ಇಂಟು ಮಾಡ್ಕೋಬೇಕು. 2 ಕಡಿಮೆ ಆಗತ್ತಿತ್ತು ಅಂದ್ರೆ 2 ಇಂಟು ಮಾಡ್ಕೋಬೇಕು. ಒಂದಾಗ ಏನಾರು ಕಡಿಮೆ ಆಗತ್ತಿತ್ತು ಅಂದ್ರೆ 1 ಇಂಟು ಮಾಡ್ಕೋಬೇಕು. ಈಗ 4 ಇಂಟು 4 ಅಂತಾರೆ ಎಷ್ಟ್ರಿ? 16. ಈಗ ಇವೆರಡು ಕೂಡಿಸ್ರಿ 6 2 8 3 1 4 48 ಅನ್ನೋದು ಆನ್ಸರ್ ಸರಿ ಆಗ್ತದ. ಜಸ್ಟ್ ಏನ್ ಮಾಡ್ಕೋಬಾರ್ದು ಅಂತಾರೆ ಇದೆಲ್ಲ ಇಂಟು ಮಾಡ್ಕೊಂಡು ಕುಂದ್ರೋದು ಟೈಮ್ ವೇಸ್ಟ್ ಆಗ್ತದ. 32ಕ್ಕ 4 ಇಂಟು 4 ಮಾಡಿ 16 ಕೂಡಿಸ್ರಿ ಅಂತಾರೆ. ಜಸ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಆನ್ಸರ್ ಅನ್ನ ಹಾಕ್ಬೋದು. ನೆಕ್ಸ್ಟ್ ಕ್ವಶನ್ ಇದೇ ರೀತಿ
ಇನ್ನೂ ಒಂದು ಕ್ವಶನ್ ಅದ ಸಾಲ್ವ್ ಮಾಡ್ರಿ ನೀವು. ಎಷ್ಟು ಬರುತ್ತೆ ಸಾಲ್ವ್ ಮಾಡ್ರಿ. ನೋಡ್ರಿ ಏನೈತಿ ಅಂತಾರೆ ಕ್ವಶನ್. ಎವರೇಜ್ ಆಫ್ 15 numbers is 24. If one of those numbers is removed, the average becomes 20. So what is the removed number? ಅಂದ್ರೆ ರಿಮೂವ್ ಮಾಡಿರ್ತಕ್ಕಂಥ ಸಂಖ್ಯೆ ಕಂಡುಹಿಡಿದು ಏನಾಗತ್ತಾರ ನೋಡಿ. ಫಸ್ಟ್ ಏನ್ ಮಾಡ್ಕೋಬೇಕು ಅಂತಾರೆ, ಎವರೇಜ್ ಎಷ್ಟೈತಿ, ಎವರೇಜ್ 24 ಐತಿ. ಆಮೇಲೆ ಎಷ್ಟು ಸಂಖ್ಯೆ ಇದ್ದು 15 ಇದ್ದು. ಈಗ ಎಷ್ಟು ನೋಡ್ರಿ, ಒಂದ್ ಸಂಖ್ಯೆ ರಿಮೂವ್ ಆಯ್ತು ಅಂದ್ರೆ ಎಷ್ಟು ಉಳಿತಾವ, 14 ಸಂಖ್ಯೆ ಉಳಿತಾವ. 14 ಸಂಖ್ಯೆ ನೋಡ್ರಿ ಇವಾಗ ಎವರೇಜ್ 24 ಇದ್ದಿದ್ದು 20 ಆಗತೈತಿ ಅಂತಾರ. ಎಷ್ಟು ಕಮ್ಮಿ ಆಗ್ತದ ನೋಡ್ರಿ, ಇವಾಗ 4 ಕಡಿಮೆ ಆಗ್ತದ. ಅದ 4 ಏನ್ ಮಾಡ್ಕೋಬೇಕಂತಾರ, ಇಲ್ಲಿ ಇಂಟು ಮಾಡ್ಕೋಬೇಕು. ಇವಾಗ ನೋಡ್ರಿ 14 4ರಲ್ಲಿ ಎಷ್ಟಾಗ್ತದ, 14 4ರಲ್ಲಿ 56 ಅಂತಂದು ಕೂಡಲೇ ನೋಡ್ರಿ ಇವೆರಡು ಕೂಡಿಸಿದ್ರಿ ಅಂತಾರ 6 4 10 ಅಂತ ನೋಡ್ರಿ. 1 ಕ್ಯಾರಿ, 2 5 7, ಇದೊಂದು 8. ಆನ್ಸರ್ ಎಷ್ಟು ಅಂತಾರ 80. ಆಪ್ಷನ್ ಡಿ ಕರೆಕ್ಟ್. ಇಷ್ಟರೊಳಗೆ ಆನ್ಸರ್ ಹಾಕ್ಬೋದು. ಇಲ್ಲ ನೀವೇನ್ ಮಾಡ್ರಿ ಅಂತಾರ, ಫಸ್ಟ್ ಸಮ್ ಕಂಡು ಹಿಡಿಬೇಕಂತ ನೋಡ್ರಿ ಏನ್ ಮಾಡ್ತೀವಿ ನಾವು, ಎವರೇಜ್ ಇಂಟು ನಂಬರ್ ಮಾಡ್ತೀವಿ. ಈಗ ಎಷ್ಟೈತಿ ಎವರೇಜ್ 24. ಇಲ್ಲ ನಂಬರ್ ಇಂಟು ಎವರೇಜ್ ಅಂದ್ರೂ ಒಂದೇ, ಎವರೇಜ್ ಇಂಟು ನಂಬರ್ ಅಂದ್ರೂ ಒಂದೇ, ನಂಬರ್ ಇಂಟು ಎವರೇಜ್. ಸರ್ ಇದೇ ಹಂಗ ಬರ್ದಿರಿ, ಈಗ ಯಾಕೆ ಹಂಗ ಬರ್ದಿರಿ ಅಂತ ಮತ್ತೆ ಏನಾದ್ರು ತಲೆ ಕೆಡಿಸ್ಕೊಂಡು ನೋಡ್ರಿ. ಎಷ್ಟೈತಿ 15 ಸಂಖ್ಯೆ ಇಂಟು ಎಷ್ಟು ನಂಬರ್, ಎವರೇಜ್ ಎಷ್ಟೈತಿ 24. ಎಷ್ಟು ಮಾಡಿದ್ರಿ ಅಂತಾರ ಸಮ್ ಸಿಗ್ತೈತಿ. ಆಮೇಲೆ ಏನ್ ಮಾಡ್ರಿ ಅಂತಾರ, ಒಂದ್ ಸಂಖ್ಯೆ ರಿಮೂವ್ ಮಾಡಿದ್ರು ಅಂತಾರ 14 ಸಂಖ್ಯೆ ಉಳಿತಾವ. ಸರಾಸರಿ ಎಷ್ಟೈತಿ ಅಂತಾರ 20 ಆಗ್ತದ. ಈಗ ಈ ತರದ ಡಿಫ್ರೆನ್ಸ್ ತೆಗದ್ರಿ ಅಂತಾರ ಎಷ್ಟು ಬರ್ತೈತಿ, 80 ಬರ್ತದ. ಚೆಕ್ ಮಾಡಿರ್ಬೇಕಂತಾರ, ಅಷ್ಟೇ ಬರ್ತೈತಿ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಂಗಾರ. ಓಕೆ ನೋಡ್ರಿ, ಟೈಮ್ ಅಂಡ್ ವರ್ಕ್ ಮೇಲೆ ಕ್ವಶನ್ ಅದ. ಕ್ವಶನ್ ನೋಡಿದ್ರೆ ಏನೋ ಡಿಫಿಕಲ್ಟ್ ಐತಿ ಅಂತ ಅನಿಸ್ತೈತಿ, ಬಟ್ ಸಿಂಪಲ್ ಅದ ಕ್ವಶನ್. ನೋಡ್ರಿ ಏನೈತಿ, Sritil can build a sofa in 16 days. Together with Revati, they can complete the same work in 128 by 7 days. Find how many days Revati would take to complete the work if she did the same work by herself. ಅಂದ್ರ ಇಲ್ಲಿ ಏನಾಗತ್ತಾರ ಅಂತಾರ, ಈ ಶ್ರೀತಿಲ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನ ಅಂತಾರ, 16 ದಿನದೊಳಗೆ ಕೆಲಸವನ್ನ ಮುಗಿಸ್ತಾನ, ಒಬ್ಬ ಮಾಡದ ಅಂತಾರ. ಅವ್ರ ಏನಾರ ಟುಗೆದರ್ ಅಂತಾರ, ಏನ್ ಹೇಳ್ರಿ ಒಟ್ಟಿಗೆ ಅಂತ ಅರ್ಥ. ರೇವತಿ ಮತ್ತು ಶ್ರೀತಿಲ ಅವ್ರಿಬ್ರು ಸೇರಿ ಕೆಲಸ ಮಾಡಿದ್ರು ಅಂತಾರ 128 by 7 days ಒಳಗೆ ಕೆಲಸ ಮಾಡ್ತಾರ. ಈಗ ಏನಾರ ಒಂದ್ ವೇಳೆ ರೇವತಿ ಒಬ್ಬಕ್ಕೆ ಕೆಲಸ ಮಾಡಿದ್ರು ಅಂತಾರ, ಎಷ್ಟು ದಿನದಾಗ ಕೆಲಸ ಮಾಡ್ತಾಳ ಅಂತ ಹೇಳಿ ಕೆಲಸ ಕೇಳಕತ್ತಾರ ರೇವತಿ. ನೋಡ್ರಿ ಫಸ್ಟ್ ಶ್ರೀತಿಲ್ ಒಬ್ಬ ಮಾಡಿದ ಅಂತಾರ ಎಷ್ಟು ದಿನದಾಗ, 16 ದಿನದೊಳಗ ಇಬ್ರು ಸೇರಿ. ನೋಡ್ರಿ ರೇವತಿ ಮತ್ತು ಶ್ರೀತಿಲ ಇವ್ರು ಇಬ್ರು ಸೇರಿ ಏನ್ ಮಾಡ್ತಾರ ಅಂತಾರ 128 by 7 days ಒಳಗೆ ಕೆಲಸ ಮುಗಿಸ್ತಾರೆ. ಅದೇ ಏನಾರ ಈ ಶ್ರೀತಿಲ್ ಒಬ್ಬ ಮಾಡಿದ ಅಂತಾರ 16 ದಿನದೊಳಗೆ ಕೆಲಸ ಮುಗಿಸ್ತಾನೆ. ಓಕೆ, ಹಾ ಅದೇ ರೀ ಶ್ರೀತಿಲ್ ಎಲ್ಲ ಒಂದೇ. ಎಷ್ಟೈತಿ 17 ನೆನೆದು ಸ್ವಲ್ಪ ಹೆಚ್ಚಾಗಿತ್ತು, 17 days. ಈಗ ನೋಡ್ರಿ ಇವರು 128 divided by 17 days ಒಳಗೆ ಕೆಲಸ ಮಾಡ್ತಾರ, ಇವ್ರು 16 days ಒಳಗೆ ಕೆಲಸ ಮಾಡ್ತಾರ. ಇವ್ರು ಇಬ್ರು ಸೇರಿ ಎಷ್ಟಿಂದ ಕೆಲಸ ಮಾಡಿದ್ರೆ ಇವ್ ಒಬ್ಬ ಎಷ್ಟಿಂದ ಕೆಲಸ ಮಾಡ್ತಾರ. ಹಂಗಾರೆ ಈ ರೇವತಿ ಅನ್ನಾಕಿ ಆ ಒಬ್ಬಕ್ಕೆ ಎಷ್ಟಿಂದ ಕೆಲಸ ಮಾಡ್ತಾಳ ಅಂತ ಹೇಳಿ ಕ್ವಶನ್ ಅದು. ನೋಡ್ರಿ ಇವ್ರಿಬ್ರು ಸೇರಿ ಎಷ್ಟಿಂದ ಕೆಲಸ ಮಾಡ್ತಾರ, ಇವ್ ಒಬ್ಬ ಎಷ್ಟಿಂದ ಕೆಲಸ ಮಾಡ್ತಾನ, ಇವ್ರು ಒಬ್ಬರು ಏನಾರ ಕೆಲಸ ಮಾಡಿದ್ರು ಅಂತಾರೆ ಎಷ್ಟಿಂದ ಕೆಲಸ ಮುಗಿಸ್ತಾರೆ. ಅಂದ್ರೆ ಫಸ್ಟ್ ಈಗ ನಾವು ಏನ್ ಮಾಡ್ಕೋಬೇಕು ಅಂತಾರ, ಅಲ್ಲಿ ಟೋಟಲ್ ವರ್ಕ್ ಕಂಡಿಡ್ಕೋಬೇಕು. ಟೋಟಲ್ ವರ್ಕ್ ಕಂಡಿಡ್ಕೋಬೇಕು ಅಂತ ನೋಡ್ರಿ ಏನ್ ಮಾಡ್ಕೋಬೇಕು ಅಂತಾರ, LCM ತಕ್ಕೋಬೇಕು. ಈ ಫಸ್ಟ್ ಏನ್ ಮಾಡ್ಕೋಬೇಕು ಅಂತಾರ, ಅಂಶದಾಗ ಏನ್ ಇರ್ತಾವಲ್ಲ ಅದ್ರದ್ದು ಏನ್ ಮಾಡ್ಬೇಕಂತಾರ LCM ತಕ್ಕೋಬೇಕು. ನೋಡ್ರಿ ಏನೂ ಇಲ್ಲ ಅಂತಾರ ಒಂದಂತ ಇದ್ದಿರ್ತದ, ನೀವು ಬರೀರಿ ಬೇಕಂತಾರ ಬಿಡ್ರಿ ನಡೀತದ. ನೋಡಿ 128 116 LCM ಎಷ್ಟ್ ಆಕೈತಿ ಅಂತಾರ 128 ಆಕೈತಿ. LCM ಎಷ್ಟ್ ಆಗ್ತದ ಹೇಳ್ರಿ 128 ಆಗ್ತದ. ಇನ್ನು ಒಂದೊಂದ್ ದಿನದ ಕೆಲಸ ಕಂಡು ಹಿಡ್ಕೋಬೇಕು ಅಂತಾರ ಎಷ್ಟ್ರಲ್ಲೇ ಅಂತ ಹೇಳಿ ಬರ್ತದಲ್ಲ ಅದು ಒಂದ್ ದಿನದ ಕೆಲಸ ಆಗಿರ್ತದ. ನೋಡ್ರಿ 128 ಒಂದ್ರಲ್ಲೇ 128, 16 ಎಷ್ಟ್ರಲ್ಲೇ 128 ಅಂತಾರ, 16 ಎಷ್ಟ್ರಲ್ಲೇ ಆಗ್ತದ್ರಿ 16 8ರಲ್ಲೇ 128 ಆಗ್ತದೆ. ಓಕೆ, ಈಗ ಇಷ್ಟಕ್ಕ ಬಿಡಬಾರ್ದು. ಯಾಕಂತಾರ ಇಲ್ಲಿ ಫ್ರಾಕ್ಷನ್ ಒಳಗೆ ಒಂದ್ ಏನೋ ಕೊಟ್ಟಾರಲ್ಲ, ನೋಡ್ರಿ ಇಲ್ಲಿ ಏನೋ ಫ್ರಾಕ್ಷನ್ ಏನೋ ಇಲ್ಲ ಅಂತಾರ ಒಂದ್ ಇರ್ತಿತ್ತು, ಏನೋ ಇಲ್ಲ ಅಂತಾರ ನಾವು ಹಂಗ ಡೈರೆಕ್ಟ್ 8 1 ಅಂತ ಇಟ್ಕೊಂತಿದ್ವಿ. ಬಟ್ ಇಲ್ಲಿ ಫ್ರಾಕ್ಷನ್ ಒಳಗೆ ಒಂದ್ ಇರ್ತಿತ್ತು ಅಂತ ನಾವ್ ಏನ್ ಮಾಡ್ಕೊತಿದ್ವಿ, 1 into 8 ಅಂತ ಮಾಡ್ಕೊಂಡ್ರು ಆನ್ಸರ್ ಎಷ್ಟು ಬರ್ತೈತಿ, ಇಲ್ಲಿ 8 ಬರ್ತದ. ಅದಕ್ಕೆ ನಾವ್ ಇಲ್ಲಿ ಏನ್ ಮಾಡ್ಕೊತಿರ್ಲಿಲ್ಲ ಅಂತಾರ, ಫ್ರಾಕ್ಷನ್ ಇದ್ದಿದ್ದು ವ್ಯಾಲ್ಯೂನ ಬರ್ಕೋತಿರ್ಲಿಲ್ಲ. ಬಟ್ ಇಲ್ಲಿ ಫ್ರಾಕ್ಷನ್ ಕೊಟ್ಟಾರ ಅಂತಾರ ಏನ್ ಮಾಡ್ಕೋಬೇಕಾಗ್ತದ, ಬರ್ಕೋಬೇಕಾಗ್ತದ. ಹಂಗ ನೋಡ್ರಿ ಇವಾಗ ಒಂದಿನ ಕೆಲಸ ಇದು 1 ಯೂನಿಟ್ ಅನ್ನೋದು ತಪ್ಪಾಗ್ತದೆ. ಇಲ್ಲಿ ಕೆಳಗೆ ಏನು ಫ್ರಾಕ್ಷನ್ ಒಳಗೆ 17 ಇರ್ತದಲ್ಲ, ಈ 17 ಏನ್ ಮಾಡ್ಕೋಬೇಕು ಅಂತಾರ ಇಲ್ಲಿ ಇಂಟು ಮಾಡ್ಕೋಬೇಕ್ರಿ. ಅಂದ್ರೆ 17 into 1 ಅಂತಾರ. ಇವ್ರದ್ದು ಇಬ್ರದ್ದು ಸೇರಿ ಒಂದಿನದ ಕೆಲಸ 17 ಯೂನಿಟ್ ಆಗ್ತದ. ಇನ್ನು ಇವ್ರ ಒಬ್ರದ್ದು ಕೆಲಸ ಏನಾಗ್ತದ ಅಂತಾರ ಒಂದಿನದ 8 ಯೂನಿಟ್ ಆಗ್ತದ. ಈಗ ಮೈನಸ್ ಮಾಡಿ ನೋಡ್ರಿ, ಇವಾಗ
ಇವ್ರ ಇಬ್ರು ಸೇರಿ ಈ ಟೋಟಲ್ ಏನಂತಾರ ಒಟ್ಟು ಕೆಲಸ ಐತಿ ಇಲ್ಲಿ 128 ಹಣ್ಣು ಅದಾವ ಅಂತ ತಿಳ್ಕೊಳ್ರಿ. ಈ 128 ಹಣ್ಣು ತಿನ್ಬೇಕಾದ್ರ ಇವ್ರ ಇಬ್ರು ಸೇರಿ ಒಂದ್ ದಿನಕ್ಕೆ 17 ಹಣ್ಣು ತಿನ್ಬೇಕು. ಇನ್ನು ಈ 128 ಹಣ್ಣು ಖಾಲಿ ಆಗ್ಬೇಕಾದ್ರೆ ಈ ಒಬ್ಬವ ಏನ್ ಮಾಡ್ಬೇಕಂದ್ರ ಒಂದ್ ದಿನಕ್ಕ 8 ಹಣ್ಣು ತಿನ್ಬೇಕು. ಹಂಗಾರೆ ಈಗ ಈ ರೇವತಿದ ಒಂದ್ ದಿನದ ಕೆಲಸ ಸಿಕ್ತು ಅಂತಾರ ನಮ್ಗೆ ಏನ್ ಸಿಗ್ತದ, ಅವ್ರ ಎಷ್ಟಿಂದ ಕೆಲಸ ಮಾಡ್ತಾರ ಅಂತ ಕಂಡುಹಿಡಿಬಹುದು. ಅದಕ್ಕೆ ಏನ್ ಮಾಡ್ಕೋಬೇಕಂತ ನೋಡ್ರಿ, ಈ ರೇವತಿದ್ ಒಂದ್ ದಿನದ ಕೆಲಸ ಬರ್ಬೇಕು ಅಂತಾರ ಈ ಸೃಷ್ಟಿಲ್ದ ಏನ್ ಮಾಡ್ಬೇಕಂತಾರ ಒಂದ್ ದಿನದ ಕೆಲಸ ಮೈನಸ್ ಮಾಡ್ಬೇಕು. ಅಂದ್ರೆ ಇವ್ರದ್ದು ತೆಗದ್ವಿ ಅಂತಾರ ಯಾರ್ದು ಉಳಿತದ, ರೇವತಿದ್ ಉಳಿತದ. ಹೌದು, ಅಂದ್ರೆ ನೋಡ್ರಿ ಮೈನಸ್ ಮಾಡ್ರಿ. ಇವಾಗ 17 8 ಮೈನಸ್ ಮಾಡಿದ್ರಿ ಅಂತಾರ ಎಷ್ಟ್ರಿ, 9 ಆಗ್ತದ. ಈ ಒಂದ್ ದಿನದ 9 ಯೂನಿಟ್ ಅನ್ನೋದು ಯಾರ್ದ ಕೆಲಸ ಅಂತಾರ, ರೇವತಿದು ಒಂದ್ ದಿನದ ಕೆಲಸ. ರೇವತಿ ಒಂದ್ ದಿನಕ್ಕೆ 9 ಹಣ್ಣು ತಿಂತಾಳ ಅಂತಾರ. ಈ 128 ಹಣ್ಣು ತಿನ್ಲಿಕ್ಕೆ ಎಷ್ಟು ದಿನ ಬೇಕು, 128 ಡಿವೈಡೆಡ್ ಬೈ 9. ಹಂಗಾರ ನೋಡ್ರಿ ಆಪ್ಷನ್ ಒಳಗ 128 ಡಿವೈಡೆಡ್ ಬೈ 9 ಅಂತ ಅವರೇ ಕೊಟ್ಟಾರ. ನೆಕ್ಸ್ಟ್ ನೀವು ಅದನ್ನ ಕಡ್ತಾ ಹೊಡೆಯೋ ಅವಶ್ಯಕತೆ ಇಲ್ಲ, ಇದ ಆನ್ಸರ್. ಸುಮ್ಮ ಕಡ್ತಾ ಹೊಡ್ಕೊಂತ ಎಲ್ಲಿ ಐತಿ ಆಪ್ಷನ್ ನಾಗ ಅಂತ ಹೇಳಿ ಹುಡುಕ್ಯಾಡ್ಬಾರ್ದು. ಹಂಗಾರ ನೆಕ್ಸ್ಟ್ ಕ್ವಶನ್ ಇದೇ ರೀತಿ ಸೇಮ್ ಇನ್ನೊಂದ್ ಐತಿ, ಸಾಲ್ವ್ ಮಾಡ್ರಿ ನೋಡ್ರಿ. ಸೇಮ್ ಕ್ವಶನ್ ಅದ, ಸಾಲ್ವ್ ಮಾಡ್ರಿ ಎಷ್ಟು ಬರ್ತೀವಿ. ಫಾಸ್ಟ್ ವ್ಯಾಲ್ಯೂ ಅಷ್ಟ ಚೇಂಜ್ ಅದಾವ, ಸೇಮ್ ಕ್ವಶನ್ ಐತಿ. ಎಷ್ಟು 8. ಓಕೆ ನೋಡ್ರಿ ಇವಾಗ ನೋಡ್ರಿ ಒಬ್ರು ಎಷ್ಟಿಂದ ಕೆಲಸ ಮಾಡತಾರ, ಸ್ಮೃತಿಲನ್ ಅವರು 12 ದಿನದೊಳಗೆ ಕೆಲಸ ಮಾಡ್ತಾರ. ಅವ್ರ ಇಬ್ರು ಸೇರಿ ಕೆಲಸ ಮಾಡಿದ್ರು ಅಂತಾರ ಎಷ್ಟು ದಿನದೊಳಗೆ ಮಾಡ್ತಾರ, ರೇವತಿ ಮತ್ತು ಸ್ಮೃತಿಲಿ ಇಬ್ರು ಸೇರಿದ್ರು ಅಂತಾರ 24 ಡಿವೈಡೆಡ್ ಬೈ 5 ಡೇಸ್ ಒಳಗೆ ಕೆಲಸ ಮಾಡ್ತಾರ. ಈಗ ನಾವ್ ಏನ್ ಮಾಡ್ಕೋಬೇಕು ಅಂತ ಟೋಟಲ್ ವರ್ಕ್ ಕಂಡಿಡ್ಕೋಬೇಕು. ಟೋಟಲ್ ವರ್ಕ್ ಕಂಡಿಡ್ಬೇಕ್ರೆ ಏನ್ ಮಾಡ್ಬೇಕ್ರಿ, LCM ತೆಗಿಬೇಕು. ಹಂಗಾರೆ ಇವ್ ಎರಡು ತರದ LCM ಎಷ್ಟ್ ಆಕೈತಿ ಅಂತಾರ 24 ಮತ್ತು 12ರದ LCM 24 ಆಗುತ್ತೆ. ಅದ್ ಹೆಂಗ ಡೌಟ್ ಇತ್ತು ಅಂದ್ರೆ LCM ಒಂದ್ ಸ್ವಲ್ಪ ಗೊತ್ತಿತ್ತು ಅಂದ್ರೆ ಗೊತ್ತಾಗ್ತದ. ಇಲ್ಲ ದೊಡ್ಡ ಸಂಖ್ಯೆ 24 ಐತಿ, 24 ಒಂದ್ರಲ್ಲಿ 24, 24 ಅನ್ನೋದು 12 ಬಗ್ಗೆ ಒಳಗೆ ಬರ್ತೈತಿ ಅಂತಾರೆ. LCM ಎಷ್ಟ್ ಆಕೈತಿ, 24 ಅಂತ ಆಕೈತಿ. ಇನ್ನು ಒಂದೊಂದ್ ದಿನದ ಕೆಲಸ ಕಂಡುಹಿಡಿಬೇಕಾದ್ರೆ ನೋಡ್ರಿ, ಇವಾಗ 24 ಒಂದ್ರಲ್ಲೇ 24, 12 ಎರಡರಲ್ಲೇ 24. ಬಟ್ ಇಷ್ಟಕ್ಕ ಬಿಡಬಾರ್ದು, ಯಾಕಂತಾರೆ ಇಲ್ಲಿ ಫ್ರಾಕ್ಷನ್ ಒಳಗೆ ಏನಿದಿರ್ತೈತಲ್ಲ ಅದನ್ನ ಈ ಒಂದ್ ದಿನದ ಕೆಲಸಕ್ಕೆ ಏನ್ ಮಾಡ್ಕೋಬೇಕು ಅಂತ ಇಂಟು ಮಾಡ್ಕೋಬೇಕು. ಹಂಗಾರೆ ಇವ್ರು ಇಬ್ರದ್ದು ಸೇರಿ ಒಂದ್ ದಿನದ ಕೆಲಸ ಎಷ್ಟೈತಿ ಅಂತಾರ 5 ಯೂನಿಟ್ ಆಗ್ತದ. ಇವ್ರದ್ದು ಒಂದ್ ದಿನದ ಕೆಲಸ ಎಷ್ಟೈತಿ ಅಂತಾರ 2 ಐತಿ. ಈಗ ನಮ್ಗೆ ಯಾರ್ದು ಬೇಕು, ರೇವತಿದ ಒಂದ್ ದಿನದ ಕೆಲಸ ಬೇಕು ಅಂತಾರ. ನೋಡ್ರಿ ಇಲ್ಲಿ ಇಬ್ರು ಸೇರಿ ಒಂದ್ ದಿನಕ್ಕೆ 5 ಅಂತ ತಿಂತಾರ. ಇವ್ ಒಬ್ಬವ ಏನ್ ಮಾಡ್ತಾನ ಅಂತಾರ ಒಂದ್ ದಿನಕ್ಕೆ 2 ಅಂತ ತಿಂತಾನ. ಇದ್ರೊಳಗ ಈ ಶ್ರುತಿಲ್ದ 2 ಶ್ರುತಿಲ್ದ ಮೈನಸ್ ಮಾಡಿದ್ರಿ ಅಂತಾರ ಯಾರ್ದು ಉಳಿತೈತಿ, ರೇವತಿದ ಉಳಿತೈತಿ. ನೋಡ್ರಿ ಇದು 5ರೊಳಗ 2 ಮೈನಸ್ ಮಾಡಿದ್ರಿ ಅಂತಾರ ಎಷ್ಟು ಉಳಿತೈತಿ ಅಂತಾರ 3 ಉಳಿತದ. ಈ 3 ಹಣ್ಣನ್ನ ಯಾರು ತಿಂತಿರ್ತಾರ ಅಂತಾರ, ಒಂದ್ ದಿನಕ್ಕೆ ರೇವತಿ ತಿಂತಿರ್ತಾರ. ಒಂದ್ ದಿನಕ್ಕೆ ರೇವತಿ 3 ಹಣ್ಣು ತಿಂದಳು ಅಂತಾರ. ಈ 24 ಹಣ್ಣು ತಿನ್ಲಿಕ್ಕೆ ಅವ್ರಿಗೆ ಎಷ್ಟು ದಿನ ಬೇಕು ಅಂತ ನೋಡ್ರಿ. ಅಲ್ಲಿ ಹಿಂದಿನ ಕ್ವಶನ್ ಒಳಗ ಜಸ್ಟ್ ಫ್ರಾಕ್ಷನ್ ಇತ್ತು, ಈಗ ಫ್ರಾಕ್ಷನ್ ಒಳಗ ಆಪ್ಷನ್ ಇಲ್ಲ ಅಂತಾರೆ. ಈಗ ಏನ್ ಮಾಡ್ಬೇಕಾಗ್ತದ, ನಾವು ಕಡ್ತಾ ಹೊಡಿಬೇಕಾಗ್ತದ. 3 ಒಂದ್ರಲ್ಲೇ 3 ಎಷ್ಟರಲ್ಲಿ 24 ಅಂತಾರ, 3 ಎಂಟರಲ್ಲಿ 24. 8 ಡೇಸ್ ಒಳಗೆ ಏನ್ ಮಾಡ್ತಾರ ಅಂತಾರ ರೇವತಿ ಕೆಲಸ ಮುಗಿಸ್ತಾರ. ಅರ್ಥ ಆಯ್ತು ಅಂತ ಅನ್ಕೊಂಡೇನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್ ಓಕೆ, ಇವತ್ತಿನ ತರಗತಿಯಲ್ಲಿ ಒಂದಿಷ್ಟು ಕ್ವಶನ್ಸ್ ಅನ್ನ ಮುಗಿಸಿದೀನಿ. ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗಕತ್ತಿದ್ವು ಅಂತಾರ. ಇನ್ನೂ ಒಂದಿಷ್ಟು ಏನ್ ಮಾಡ್ರಿ ಅಂತಾರ, ನಿಮ್ ಸ್ನೇಹಿತರಿಗೆ ವಿಡಿಯೋವನ್ನ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.